5 to 9 ಓದಿ. ಅದರ ಮಧ್ಯದಲ್ಲಿ ಸ್ಕೇಲ್ ಅದರ ಮಧ್ಯದೊಳಗಿಂದ ಆ 4 ಜೀವಿಗಳ ಆಕಾರಗಳು ಕಂಡುಬಂದವು. ಅವನಿ ಕ್ರಿಯೇಚರ್ಸ್ ಎಷ್ಟು ಜೀವಿಗಳು? 4. 4. ಆಮೇನ್. 4 ಜೀವಿಗಳು ಆಕಾರಗಳು ಕಂಡು ಬಂದವು. ಅವುಗಳ ರೂಪವು ಮನುಷ್ಯ ರೂಪದಂತಿತ್ತು. ಆಮೇನ್. ಒಂದೊಂದಕ್ಕೆ 4 ಮುಖಗಳು, ಆಮೇನ್. 4 ರೆಕ್ಕೆಗಳು ಇದ್ದವು. ಆಮೇನ್. ಅವುಗಳ ಕಾಲುಗಳು ನೆಟ್ಟಗಿದ್ದು ಆಮೇನ್. ಬೆಳಗಿದ ತಾಮ್ರದ ಹಾಗೆ ನಿಗಿನಿಗಿಸುತ್ತಿದ್ದವು. ಹಲ್ಲೆಲೂಯಾ. ಹೆಜ್ಜೆಗಳು ಕರುವಿನ ಗೊರಸಿನಂತಿದ್ದವು. ಆಮೇನ್. ಒಂದೊಂದು ಜೀವಿಯ 4 ಪಾರ್ಶ್ವಗಳಲ್ಲಿನ ಹಲ್ಲೆಲೂಯಾ. ರೆಕ್ಕೆಗಳ ಕೆಳಗೆ ಪ್ರೈಸ್ ದಿ ಲಾರ್ಡ್. ಮನುಷ್ಯ ಹಸ್ತದಂತ ಹಸ್ತಗಳಿದ್ದವು. ಆ 4 ಜೀವಿಗಳ ಮುಖಗಳು, ರೆಕ್ಕೆಗಳು ಹೇಗಿದ್ದವೆಂದರೆ ರೆಕ್ಕೆಗಳು ಒಂದಕ್ಕೊಂದು ತಗಲುತ್ತಿದ್ದವು. ಹಲ್ಲೆಲೂಯಾ. ಆ ಜೀವಿಗಳು ಮುಂದರಿತಾಗಲ್ಲ, ಮುಂದೆ ಮುಂದೆ ಹೋದಂಗೆಲ್ಲ ಕಂಟಿನ್ಯೂಯೇಷನ್ ತಿರುಗಿಕೊಳ್ಳದೆ ಹೊರಟ ಮುಖವಾಗಿಯೇ 10ನೇ ವಚನ ಕೂಡ ಮುಖಗಳು ಎಂತವುಗಳೆಂದರೆ ಒಂದೊಂದರ ಫಸ್ಟ್ ಒನ್ ಒಂದನೇದು ಮುಂದಿನ ಮುಖವು ಮನುಷ್ಯನದು, ಒಂದು ಮನುಷ್ಯನು. 2 ಬಲಗಡೆಯ ಮುಖವು ಸಿಂಹನದು, ವಾವ್. 3ನೇದು ಎಡಗಡೆಯ ಮುಖವು ಗೋರಿಯದು, ಹಿಂದಿನ ಮುಖವು ಗರುಡ ಪಕ್ಷಿಯದು. ನಮ್ಮ ₹1 ಕಾಯಿನ್ ನೋಡಿದ್ದೀರಾ? ₹2 ಕಾಯಿನ್, ₹1 ಕಾಯಿನ್ ನೋಡಿದ್ದೀರಲ್ವಾ? ನಮ್ಮ ನೋಟ್ ಕರೆನ್ಸಿ ಕೂಡ ಕ್ಯಾನ್ಸಲ್ ಆಗ್ತದೆ. ಆ ಪ್ರಿಂಟಿಂಗು, ಮಿಷಿನ್, ಆ ಬಾಡಿಗೆ, ಇದು ಪೇಮೆಂಟು, ಈ ಹಳೆ ನೋಟುಗಳು ಬ್ಯಾನ್ ಆಗಿರೋದು, ಅದಕ್ಕೆಲ್ಲ ಪ್ರಿಂಟಿಂಗ್ ತೆಗಿಬೇಕು. ಆವಾಗ ಕ್ಯಾಶ್ಲೆಸ್ ಮಾಡಿಬಿಟ್ರೆ ಒಂದು ಪೇಮೆಂಟೇ ಬಿಡ್ತೈತೆ ಗೌರ್ಮೆಂಟ್. ಆಮೇಲೆ ಅದಕ್ಕೆ ಕ್ಯಾಶ್ಲೆಸ್ ಮಾಡ್ತಾ ಇದ್ದಾರೆ. ಕ್ಯಾಶ್ಲೆಸ್ ಸೊಸೈಟಿ. ದುಡ್ಡು ಮನುಷ್ಯನ ಯಾರು ಇವಾಗೆಲ್ಲ ಕೊಡ್ತೀರಾ ಕೈಯಲ್ಲಿ ಎತ್ತಿ ನೀವು ಜಾಸ್ತಿ ಜನ ಹಾಗೆ ಫೋನ್ ಪೇ ಅಂತೆ, ಗೂಗಲ್ ಪೇ ಅಂತೆ, ಸ್ವೈಪ್ ಕಾರ್ಡ್ ಅಂತೆ, ಈ ತರ ಪೇ ಮಾಡ್ತಾ ಇದ್ದಾರೆ ಅಲ್ವಾ? ಅದು ಬೇಡ, ವಿಷಯ ಬೇರೆ ಆಗುತ್ತೆ. ಅಲ್ಲಿ ಒಂದು ಇದಿರ್ತೈತೆ, ಒಂದು ಮುದ್ರೆ. ಏನ್ ಮುದ್ರೆ ಇರ್ತೈತೆ? ಆಕಾರ ಸಿಂಹ ಇರ್ತೈತೆ. ನಮ್ಗೆ ಎಷ್ಟು ಮುಖಗಳು ಕಾಣಿಸ್ತದೆ? 4 ಕಾಣಿಸ್ತದೆ ಸಿಸ್ಟರ್. 3 ಆದ್ರೆ ಎಷ್ಟು ಇರ್ತೈತೆ? 4 ಇರ್ತೈತೆ. ಆಮೇಲೆ ಅದೇ ತರ ಇಲ್ಲಿ ನಾವು ಓದ್ತಾ ಇರೋ ವಾಕ್ಯ 4 ಜೀವಿಗಳಿದೆ. 2 ಮನುಷ್ಯ, ಬ್ಯಾಕ್ ಸಿಂಹ, ರೈಟ್ ಓರಿ, ಈ ಕಡೆ ಗರುಡ ಪಕ್ಷಿ. ಒಂದು ಪ್ರಾಣಿಯಲ್ಲಿ 4 ಮುಖ. ಒಂದೇ ಜೀವಿ, 4 ಜೀವಿಗಳು ಒಂದೇ ಮುಖದಲ್ಲಿ, ಒಂದೇ ಬಾಡಿಯಲ್ಲಿ. ಈ ಕಡೆ ಒಂದು ಶೇಪ್, ಈ ಕಡೆ ಒಂದು ಶೇಪ್, ಈ ಕಡೆ ಒಂದು ಶೇಪ್, ಈ ಕಡೆ ಒಂದು ಶೇಪ್. ಪ್ರೈಸ್ ದಿ ಲಾರ್ಡ್. ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಆಮೇಲೆ ಅದರಲ್ಲಿ ಇನ್ನೊಂದು ವಾಕ್ಯ ಓದಿ ಬನ್ನಿ. ಆಮೇಲೆ 26ನೇ ವಚನ. ಅವುಗಳ ತಲೆಗಳ ಮೇಲ್ಗಡೆ ನೆಲೆಗಟ್ಟಿನ ಮೇಲೆ ಇಂದ್ರನೀಲಾಮಣಿಯಂತೆ ಹೊಡೆಯುವ ಸಿಂಹದಾಕಾರವು, ಸಿಂಹಾಸನಾಕಾರವು ಕಾಣಿಸಿತು. ಅದರ ಮೇಲೆ ನರರೂಪದಂತ ರೂಪವುಳ್ಳ ಒಬ್ಬಾತನು ಆಸೀನನಾಗಿದ್ದನು. ಸ್ವಂತದ ಹಾಗೆ ತೋರುವ ಆತನ ಮಧ್ಯಭಾಗದಿಂದ ಮೇಲ್ಗಡೆ ಸ್ವರ್ಣವು ತಳತಳಿಸುತ್ತದೋ, ಬೆಂಕಿಯು ಆ ರೂಪದೊಳಗೆಲ್ಲ ಪ್ರಜ್ವಲಿಸುತ್ತದೋ ಎಂಬಂತಿರುವ ಅದ್ಭುತ ಕ್ರಾಂತಿಯನ್ನೇ ಕಂಡೆನು. ಆಮೆನ್. ಹಲ್ಲೆಲೂಯಾ. ಟೋಟಲ್ ಆಗಿ ಮನೆಗೆ ಹೋಗಿ ಓದ್ಕೊಳ್ಳಿ, ಬರ್ಕೊಳ್ಳಿ. ಎಜೆಸ್ಕೇಲ ಗ್ರಂಥ 1ನೇ ಅಧ್ಯಾಯ ಪೂರ್ತಿ 4 ಜೀವಿಗಳ ಬಗ್ಗೆ ಹೇಳ್ತದೆ. ಕ್ರಿಯೇಚರ್ಸ್, 4 ಕ್ರಿಯೇಚರ್ಸ್, ಇಲ್ಲಂದ್ರೆ ಲಿವಿಂಗ್ ಕ್ರಿಯೇಚರ್ಸ್ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಜೀವಿಗಳು. ಇದು ಮೃಗ ಅಲ್ಲ. ಮೃಗ ಅಂದ್ರೆ ಕೆಟ್ಟದ್ದು, ಬ್ಯಾಡ್, ನಾಟ್ ಬೀಸ್ಟ್. ಆಮೇನ್. ಕ್ರಿಯೇಚರ್ಸ್. ಆಮೇನ್. ಮತ್ತೆ ಇನ್ನೊಂದ್ಸರಿ ಎಜೆಸ್ಕೇಲ 10ನೇ ವಚನ ಓದಿ, 1:10 ಓದಿ. ಮುಖಗಳು ಎಂಥವುಗಳೆಂದರೆ ಒಂದೊಂದರ ಮುಂದಿನ ಮುಖವು ಮನುಷ್ಯನದು. 2ನೇದು ಗರುಡ ಪಕ್ಷಿ. ಗರುಡ ಪಕ್ಷಿ, ಪಕ್ಷಿರಾಜು, ಸಿಂಹವು. ಆಮೇನ್. ಎದ್ದು, ತೆಲುಗುలో ಎದ್ದು. ಆಮೇನ್. ಓರಿ ಅಂದ್ರೆ ಗೊತ್ತಲ್ಲ, ಎತ್ತು. ಹಸು ಅಂದ್ರೆ ಹಾಲು ಕರೆಯೋದು. ಓರಿ ಅಂದ್ರೆ ಎತ್ತು, ಇಲ್ಲಾಂದ್ರೆ ಬುಲ್. ಇಂಗ್ಲಿಷ್ ಅಲ್ಲಿ ರೆಡ್ ಬುಲ್. ಪ್ರೈಸ್ ದಿ ಲಾರ್ಡ್. ಎತ್ತು. ಓರಿ ಅಂದ್ರೆ ಅದೇ.
ಆಮೆನ್. ಹಲ್ಲೆಲೂಯಾ. ಗಮನ ಕೊಡ್ಬೇಕು ವಾಕ್ಯಕ್ಕೆ. ಅವೆಲ್ಲ ಏನು ಗನ ಇರಲಿ, ತೊಂದರೆನೇ ಇಲ್ಲ. ಇಲ್ಲಿ ಏನ್ ಕಾಣಿಸ್ತದೆ ಈ ವಾಕ್ಯದಲ್ಲಿ ನಮಗೆ? 4 ಜೀವಿಗಳು ಅಂತಿದೆ ನೋಡಿ ಅಲ್ಲಿ 5ನೇ ವಚನದಲ್ಲಿ. ಸರಿ, ಇನ್ನೆಲ್ಲ ಕೊಟ್ಟಿದ್ದಾರ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ದೊಡ್ಡ ಸಂಬಂಧ ಇದೆ. ನಿನ್ಗೆ ಹಳೆ ಒಡಂಬಡಿಕೆ ಅರ್ಥ ಆಗ್ಬೇಕಂದ್ರೆ ಹೊಸ ಒಡಂಬಡಿಕೆ ಓದಬೇಕು, ಹೊಸ ಒಡಂಬಡಿಕೆ ಅರ್ಥ ಆಗ್ಬೇಕಂದ್ರೆ ಹಳೆ ಒಡಂಬಡಿಕೆ ಓದಬೇಕು. ಆಮೇಲೆ ಎರಡೂ ಕೂಡ ನಿನಗೆ ಬೇಕು. ಏನ್ ಬೇಕು ನಿನಗೆ? ಎರಡು ಕೂಡ ಬೇಕು. ಒಬ್ಬ ಮನುಷ್ಯ ಸತ್ತು ಏಟು ಹೊಡೆದು ಕಳ್ಳರು ಅವನ ಹತ್ರ ಎಲ್ಲ ಕಿತ್ಕೊಂಡು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ರು. ಆ ಕಡೆಯಿಂದ ಒಬ್ಬ ಲೇವಿಯ ಬಂದ, ಹಿಂಗ್ ನೋಡ್ಕೊಂಡು ಸೈಡಲ್ಲಿ ಹೊರಟು ಹೋಗ್ಬಿಟ್ಟ. ಒಬ್ಬ ಯಾಜಕ ಬಂದ, ಅವನು ನೋಡ್ಕೊಂಡು ಹೊರಟು ಹೋಗ್ಬಿಟ್ಟ. ಒಬ್ಬ ಸಾಮಾನ್ಯದವನು ಬಂದ, ಅವನು ಕತ್ತೆ ಮೇಲೆ ಏರಿಸ್ಕೊಂಡು ಹೋಗಿ ತನ್ನ ವಾಹನದ ಮೇಲೆ, ಸಾಹುಕಾರ ಒಂದು ಕತ್ತೆ ಒಬ್ಬನ ಹತ್ರ ಇದೆ ಅಂದ್ರೆ ಒಂದು ಸಾಹುಕಾರ ಬೆನ್ಸ್ ಕಾರ್ ಇದ್ದಂಗೆ, BMW ಕಾರ್ ಇದ್ದಂಗೆ, ಆಮೇಲೆ ಒಂದು ಸ್ಕಾರ್ಪಿಯೋ ಗಾಡಿ ಇದ್ದಂಗೆ. ಪ್ರೈಸ್ ದಿ ಲಾರ್ಡ್. ಎತ್ತಿ ಛತ್ರದಲ್ಲಿ ಕೊಟ್ಟು, ಛತ್ರ ಅಂದ್ರೆ ಸಭೆ, ಛತ್ರ ಅಂದ್ರೆ ಏನು? ಆರೈಕೆ ಮಾಡೋಣ ಅಂದ್ರೆ ಪಾಸ್ಟರ್, ಆರೈಕೆ ಮಾಡೋನ್ ಕೈ ಕೊಟ್ಟು, ಇದ್ರಿಗಿಂತ ಏನಾದ್ರೂ ಖರ್ಚಾದ್ರೆ ನಾನು ಬಂದು ನೆಕ್ಸ್ಟ್ ಬಂದಾಗ ಕೊಡ್ತೀನಿ. ಎಷ್ಟು ರೂಪಾಯಿ ಕೊಟ್ಟು ಹೇಳಿ? 2 ರೂಪಾಯಿ. ಒಂದು ಹಳೆ ಒಡಂಬಡಿಕೆ 1 ರೂಪಾಯಿ, ಹೊಸ ಒಡಂಬಡಿಕೆ 2 ರೂಪಾಯಿ. ಹೊಸ ಒಡಂಬಡಿಕೆಯನ್ನ 2000 ವರ್ಷ ದೇವರು ನೋಡ್ತಾನೆ. 2000 ವರ್ಷ ಅಂದ್ರೆ 2 ದಿನ, 2 ರೂಪಾಯಿ. ಹಳೆ ಒಡಂಬಡಿಕೆ 1 ರೂಪಾಯಿ, ಹೊಸ ಒಡಂಬಡಿಕೆ 1 ರೂಪಾಯಿ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ನಾನು ತಿರುಗಿ ಬರ್ತೀನಿ ಸೆಕೆಂಡ್ ಕಮಿಂಗ್ಸ್ ಅಲ್ಲಿ, ಏನನ್ನ ಮಿಕ್ಕಿದ್ರೆ ಕೊಡ್ತೀನಿ ನಿನಗೆ. ಆಮೆನ್. ಹಲ್ಲೆಲೂಯಾ. ರಾಸಿಗೆ ಯಾಕೆ ನಿನ್ಗೆ ಹೇಳ್ತಾ ಇರೋದು ಹೇಳಿ? ಏಸಯ್ಯನ ಹುಡ್ಕೊಂಬಂದಿದ್ದ, ಏಸಯ್ಯನ ಹುಡ್ಕೊಂಬಂದು ಕೂತಿದ್ಯ. ಇಲ್ಲೋ ಏನೋ ಸ್ವಲ್ಪ ಹುಷಾರಿಲ್ಲೋ, ಸ್ವಲ್ಪ ಪ್ರೇಯರೋ, ಮದುವೆನೋ, ಇನ್ನೊಂದು ಹೋಗಿ ಕೂತ್ಕೊಂಡ್ರೆ ಈ ರಾಸಿಗಳು ಗೊತ್ತಾಗಲ್ಲ. ಥಿಯೇಟ್ರಲ್ಲಿ ಎಲ್ಲಿ ಹೇಳ್ತಾರೆ, ಮದುವೆ ಮನೇಲಿ ಎಲ್ಲಿ ಹೇಳ್ತಾರೆ, ಊಟ ತಿಂದು ಚೆನ್ನಾಗಿದೆಯಾ, ವಿಶ್ ಮಾಡೋದು, ತಪ್ಕೊಡೋದು, ಫೋಟೋ ಇಟ್ಕೊಳ್ಳೋದು, ಇದೇ ಇರ್ತೈತೆ. ಬಟ್ ದೇವ್ರ ಸನ್ನಿಧಿಗೆ ಬಂದ್ರೆ ರಹಸ್ಯಗಳನ್ನ ಹೇಳ್ತಾರೆ. ಹಲ್ಲೆಲೂಯಾ. 2 ರೂಪಾಯಿ ಏನು? ಹಳೆ ಒಡಂಬಡಿಕೆ, ಒಂದು ಹೊಸ ಒಡಂಬಡಿಕೆ. ಇಲ್ಲಂದ್ರೆ ಹೊಸ ಒಡಂಬಡಿಕೆ 2000 ವರ್ಷ ಲೆಕ್ಕ ಮಾಡ್ತಾನೆ. ಎಷ್ಟು ಸಾವಿರ ವರ್ಷ? 2000 ವರ್ಷ ಅಂದ್ರೆ 2 ದಿನ, 2 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾನೆ. ಸ್ಪಿರಿಟ್ ಆಫ್ ಗಾಡ್. ಹಲ್ಲೆಲೂಯಾ. ಸೊ ಇದನ್ನ ನಾವು ಡೀಟೇಲ್ ಆಗಿ ನೋಡೋಣ. ಈ 4 ಜೀವಿಗಳು ಏನು ಇಷ್ಟೊಂದು ಪ್ರಾಮುಖ್ಯತೆ? ಯಾಕೆ ಇದು ಬೇಕಾಗಿತ್ತು? ಇವುಗಳ ಪ್ರಾಮುಖ್ಯತೆ ಏನೋ ಇದೆ, ಇವುಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಇವುಗಳ ಮೂಲಕ ದೇವ್ರು ಏನೋ ಒಂದು ಸಂದೇಶ ಕೊಡ್ತಾನೆ. ಅದು ಇವತ್ತು ಇದುವರೆಗೂ ನಿಮ್ಗೆ ಗೊತ್ತಿಲ್ಲ, ಒಬ್ಬರಿಗೂ ಗೊತ್ತಿಲ್ಲ. ಇಲ್ಲಿರೋರಿಗೆ ದೇವ್ರು ಇವತ್ತು ರಹಸ್ಯವನ್ನ ಗೋಚರ ಪಡಿಸ್ತಾನೆ. ಏನ್ ಮಾಡ್ತಾನೆ ಇವತ್ತು? ನಿಮ್ಗೆ ಇದರಲ್ಲಿರೋ ಸೀಕ್ರೆಟ್ ಅನ್ನ ಕೊಡ್ತಾನೆ. ಎಷ್ಟು ಜನ ದಾಹದಿಂದ ಬಂದಿದ್ದೀರಾ? ಆಮೆನ್. ತಿಳ್ಕೊಳ್ಳೋಕೆ ಮನಸ್ಸುಳ್ಳವರಾಗಿ ಬಂದಿದ್ದೀರಾ? ಬೈಬಲ್ ತಿಳ್ಕೊಬೇಕಂತ ಆಸೆ ಪಡ್ತೀರಾ ಜೀವನದಲ್ಲಿ? ಬೈಬಲ್ ನಾವು ಚೆನ್ನಾಗಿ ತಿಳ್ಕೊಬೇಕು. ಎಷ್ಟು ಕಲ್ತ್ರೆ ಕೂಡ ಬೈಬಲ್ ಅಲ್ಲಿ ಬೇಜನ್ ಇದೆ. ನಾನು ತಿಂತಾ ಇರ್ತೀನಿ, ಕರಗೋದೇ ಇಲ್ಲ. ನಾನು ತಿಳ್ಕೊಂತಾನೆ ಇದ್ದೀನಿ, ಹೊಸ ಹೊಸ ದೇವ್ರು ಕೊಡ್ತಾನೆ ಇದ್ದಾನಂತೆ. ಎಷ್ಟು ಜನ ದಾಹ ಉಳ್ಳವರಾಗಿದ್ದೀರಾ? ಪ್ರತಿದಿನ ಹಂಗಿರ್ಬೇಕು. ಆಮೇಲೆ ನೀರು ಬೇಕಾದವನು ಬುಗ್ಗೆಯ ಬಳಿಗೆ ಬರಬೇಕು, ನೀರು ಬೇಕಾದವನು ಬಾವಿಯ ಬಳಿಗೆ ಬರಬೇಕು. ಆಮೇಲೆ ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಮನುಷ್ಯರಿಗೆ ಏನ್ ಬೇಕು? ಬದುಕೋಬೇಕಾದ್ರೆ ನೀರು ಬೇಕು. ಬನ್ನಿ, ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ ಹತ್ರ ಬನ್ನಿ. ಅಲ್ಲಿ ಕೂಡ 4 ಜೀವಿಗಳ ಬಗ್ಗೆ ಮಾತಾಡ್ತದೆ. ನಮ್ಗೆ ಈ ಒಂದು ಹತ್ರಲ್ಲಿ ಏನ್ ಸಿಗ್ತಾ ಇದೆ ಗೊತ್ತಾ? ಆಕಾರ ಒಂದೇ ದೇಹ, 4 ಜೀವಿಗಳು, ಲೆಫ್ಟ್, ರೈಟ್, ಫ್ರಂಟ್, ಬ್ಯಾಕ್. ಫ್ರಂಟ್ ಮನುಷ್ಯಂದು, ಈ ಕಡೆ ಗರುಡ ಪಕ್ಷಿ, ಈ ಕಡೆ ಸಿಂಹ, ಈ ಕಡೆ ಓರಿ, ಆಮೇಲೆ ಎತ್ತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 4. ನಿಮ್ಗೆ ಆಶ್ಚರ್ಯ ಅನ್ಸಲ್ವಾ? ಇದೇಂಗಪ್ಪ ಒಂದರಲ್ಲೇ 4? ನಮ್ಮ ಕರೆನ್ಸಿಯಲ್ಲಿ ಕಾಯಿನಲ್ಲಿ ಸಿಂಹ ಇರ್ತದೆ. ಎಷ್ಟು ಕಾಣಿಸ್ತದೆ ನಮಗೆ? 3 ಕಾಣಿಸ್ತದೆ. ಒಟ್ಟು 4 ಮುಖ ಇರ್ತದೆ. ಆ ಸಿಂಹಕ್ಕೆ ಎಷ್ಟು ಮುಖ? 4 ಮುಖ. ಗೊತ್ತು ತಾನೆ? ಜನರಲ್ ನಾಲೆಡ್ಜ್. ಆಮೆನ್. ಪ್ರೈಸ್ ದಿ ಲಾರ್ಡ್. ಬಂದ್ರಲ್ಲ, ಓದಿ. ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವನ್ನ, ಇದು ಏನಂದ್ರೆ ಪರಿಶುದ್ಧಾತ್ಮ ಬರಬೇಕು. ಗಾಜಿನ ಸಮುದ್ರ, ನೀರು. ಸಮುದ್ರದಲ್ಲಿ ಏನಿರ್ತದೆ? ನೀರು. ಪರಲೋಕ ಹೆಂಗಿರ್ತದೆ ಅನ್ನೋದಕ್ಕೆ ಗಾಜಿನ ಸಮುದ್ರ ಅಂದ್ರೆ ನೀರು, ಪರಿಶುದ್ಧಾತ್ಮ. ಗಾಜಿನ ಸಮುದ್ರವಿದ್ದಾಗಿ ಗೋಚಿತು. ಸಿಂಹಾಸನದ 4 ಕಡೆಯೂ ಏನಿತ್ತು? 4 ಜೀವಿಗಳಿತ್ತು. 1 2 3 4. 1 2 3 4. ಅವುಗಳಿಗೆ
ಹಿಂದೆ ಮುಂದೆ ತುಂಬಾ ಕಣ್ಣುಗಳಿದ್ದವು. ಮೊದಲನೆಯದು ಜೀವಿಯು ಫಾಸ್ಟ್ ಹೋದಲ್ಲ. ಇನ್ನು ಸ್ವಲ್ಪ ಜೋರಾಗಿ. ಓರೆಯಂತಿತ್ತು. ಮೂರನೇ ಜೀವಿಯು ಮುಖವು ಮನುಷ್ಯನಂತಿತ್ತು. ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿ ಅಂತಿತ್ತು. ಎಲ್ಲ ಸೇಮ್ ಇದೆಲ್ಲ. ಅಲ್ಲಿ ಫಸ್ಟ್ ಮನುಷ್ಯ ಹೇಳ್ದ, ಇಲ್ಲಿ ಥರ್ಡ್ ಮನುಷ್ಯ ಹೇಳ್ತಾ ಇದ್ದಾರೆ. ಸ್ಪಿರಿಟ್ ಆಫ್ ಗಾಡ್. ಇಲ್ಲಿ ಥರ್ಡ್ ಹೇಳೋದಕ್ಕೂ ಅರ್ಥ ಇದೆ, ಫಸ್ಟ್ ಸಿಂಹ ಹೇಳೋದಕ್ಕೂ ಅರ್ಥ ಇದೆ, ಫಸ್ಟ್ ಸೆಕೆಂಡ್ ಓರಿ ಎತ್ತಿ ಹೇಳೋದಕ್ಕೂ ಅರ್ಥ ಇದೆ. ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ಬಹಳ ಸಂಬಂಧ ಇದೆ. ನೀವು ತುಂಬಾ ಇಂಟ್ರೆಸ್ಟೆಡ್ ಆಗಿ ಕೇಳಬೇಕು, ಇಲ್ಲದ ಅರ್ಥ ಆಗಲ್ಲ. ಇವತ್ತು ವಾಕ್ಯ ಹೇಳಿರ್ತೀವಿ. ಫಸ್ಟ್ ಅಲ್ಲಿ ಸಿಂಹ ಅಂತ ಹೇಳೋಕ್ಕೂ ಮೀನಿಂಗ್ ಇದೆ, ಬಟ್ ಅಲ್ಲಿ ಫಸ್ಟ್ ಮನುಷ್ಯ ಹೇಳಿದ್ರು. ನೋಡಿ, ಅಲ್ಲಿಗಿಲ್ಲಿಗೂ ಸಂಬಂಧ ಇದೆ. ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ನಾವು ಮೊದಲು ಓದಿದ್ರಲ್ಲ, ಆ ವಾಕ್ಯ 1ನೇ ಅಧ್ಯಾಯ ಪೂರ್ತಿ ಮನೆಗೆ ಹೋಗಿ ಓದ್ಕೊಳ್ಳಿ. ಆ ಜೀವಿಗಳ ಬಗ್ಗೆನೇ ಹೇಳ್ತಿದ್ದೇನೆ. ಆಕಾಶ ತೆರೆಯಿತು. ಯಾರಿಗೆ? ಏಜಸ್ಟಿಯಲ್ಲಿಗೆ ಆಕಾಶ ಓಪನ್ ಆಯಿತು. ಆಕಾಶ ತೆರೆದಿದ್ದು ಯಾರಿಗೆ ಹೇಳಿ? ಬೈಬಲ್ ಅಲ್ಲಿ ಯೇಸು ಕ್ರಿಸ್ತನಿಗೆ. ಸ್ಟೀಫನ್ಗೆ ಆಕಾಶವು ತೆರೆದಿರುವುದನ್ನು ನೋಡ್ತಾ ಇದ್ದೀನಿ, ಸಿಂಹಾಸನವಿರೋದನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸಿಂಹಾಸನದ ಮೇಲೆ ಕೂತಿದ್ದಾನೆ, ಆತನ ಬಲಗಡೆಯಲ್ಲಿ ಮನುಷ್ಯ ಕುಮಾರ ಕೂತಿರೋದನ್ನ ನೋಡ್ತೀನಿ. ಪ್ರೈಸ್ ದಿ ಲಾರ್ಡ್. 4 ಜೀವಿಗಳು, ಅವುಗಳ ಬಗ್ಗೆ ನಾವು ಇವತ್ತು ಅಧ್ಯಯನ ಮಾಡೋಣ. ಮುಖ್ಯವಾಗಿ ತಿಳ್ಕೊಳ್ಳಿ, 4 ಜೀವಿಗಳು ಯೇಸು ಕ್ರಿಸ್ತನಿಗೆ ಸಾದೃಶ್ಯ. ಯಾರಿಗೆ? ಯೇಸು ಕ್ರಿಸ್ತನನ್ನ ತೋರಿಸ್ತೀನಿ. ನಾನು ಹೇಳ್ತೀನಿ ನಿಮ್ಗೆ ಇದಕ್ಕಿಂತ ಮುಂಚೆ. ಆಮೇಲೆ ಸಿಂಹ ಅಂದ್ರೆ ಯೇಸು ಕ್ರಿಸ್ತನೇ, ಓರಿ ಅಂದ್ರೂ ಯೇಸು ಕ್ರಿಸ್ತನೇ, ಮನುಷ್ಯನು ಅಂದ್ರೆ ಯೇಸು ಕ್ರಿಸ್ತನೇ, ಗರುಡ ಪಕ್ಷಿ ಅಂದ್ರೂ ಕೂಡ ಯೇಸು ಕ್ರಿಸ್ತನೇ. ಬೈಬಲ್ ಹೇಳ್ತದೆ ನಾವೇ ಗರುಡ ಪಕ್ಷಿ ಅಂತ, ವಿಶ್ವಾಸಿ. ಪ್ರೈಸ್ ದಿ ಲಾರ್ಡ್. ಸಿಂಹ ಅಂದ್ರೆ ಮತ್ತಾಯ ಗ್ರಂಥ ಅಂತ ಬರ್ಕೊಳ್ಳಿ. ಸಿಂಹಕ್ಕೆ ಮತ್ತಾಯ ಗ್ರಂಥ. 2ನೇ ಜೀವಿ ಹೆಸರೇನು? ಓರಿ. ಓರಿಯನ್ನ ಮಾರ್ಕ ಗ್ರಂಥ. 3ನೇ ಜೀವಿ ಮನುಷ್ಯನಂತಿತ್ತು, ಲೂಕ ಗ್ರಂಥ. 4ನೇ ಜೀವಿ ಗರುಡ ಪಕ್ಷಿ, ಯೋಹಾನ ಗ್ರಂಥ. 4 ನಮಗೆ ಸುವಾರ್ತೆ ಪುಸ್ತಕಗಳಿದೆ ತಾನೆ ಬೈಬಲ್ ಅಲ್ಲಿ. ಇಲ್ಲಿ ಎಷ್ಟು ಜೀವಿಗಳಿದೆ? 4 ಜೀವಿಗಳು. ಹಿಂಗ ಹಾಕೋಬೇಕು ಬಾಕ್ಸ್ಗಳು, 4 ಬಾಕ್ಸ್, ಒಂದ್ರ ಕೆಳಗಡೆ ಒಂದು. 1ನೇ ಜೀವಿ, 2ನೇ ಜೀವಿ, 3ನೇ ಜೀವಿ, 4ನೇ ಜೀವಿ. 1ನೇ ಜೀವಿ ಕೆಳಗಡೆ ಸಿಂಹ, 2ನೇ ಜೀವಿ ಕೆಳಗಡೆ ಓರಿ, 3ನೇ ಜೀವಿ ಕೆಳಗಡೆ ಮನುಷ್ಯ, 4ನೇ ಜೀವಿ ಕೆಳಗಡೆ ಗರುಡ ಪಕ್ಷಿ. ನೆಕ್ಸ್ಟ್ 1ನೇ ಜೀವಿ ಯಾವುದು? ಮತ್ತಾಯನ, 1ನೇ ಸುವಾರ್ತೆ. 2ನೇ ಸುವಾರ್ತೆ ಯಾವುದು? ಮಾರ್ಕ. 3ನೇ ಸುವಾರ್ತೆ ಯಾವುದು? ಲೂಕ. 4ನೇ ಸುವಾರ್ತೆ ಯಾವುದು? ಯೋಹಾನ. ಪ್ರೈಸ್ ದಿ ಲಾರ್ಡ್. ಆಮೇಲೆ ಈ ಗುಡಾರವನ್ನ ಕಟ್ಟೋದಕ್ಕೆ ಹೇಳ್ತಾನೆ ಮೋಶೆ. ಏನನ್ನ? ಗುಡಾರನ ಕಟ್ಟುವಾಗ ಅದಕ್ಕೆ 4 ಬಟ್ಟೆಯನ್ನು ಹಾಕ್ಬೇಕು, ಪರದೆಗಳನ್ನ. ಹಲ್ಲೆಲೂಯಾ. ಏನಂತಾರೆ? ಸ್ಕ್ರೀನ್ ಬಟ್ಟೆ, ಸ್ಕ್ರೀನ್. 4 ಸ್ಕ್ರೀನ್ ಅನ್ನ ನೀನು ಹಾಕ್ಬೇಕು. 4 ಮುಚ್ಚಿರ್ಬೇಕು ಆ ಗುಡಾರನ ಮೇಲ್ಗಡೆಯಿಂದ. ಫಸ್ಟ್ ಒಂದು ಕಲರ್, ಸೆಕೆಂಡ್ ಒಂದು ಕಲರ್, ಮೂರು ಒಂದೊಂದು ಪ್ರಾಣಿ, ಒಂದು ಕೂದಲಿಂದ ಮಾಡಿರ್ಬೇಕು. 4 ಬಣ್ಣದ ಬಟ್ಟೆಯನ್ನು ಬಳಸಬೇಕು. ಮತ್ತಾಯ ಸುವಾರ್ತೆ ನೀಲಿ ಬಣ್ಣ, ಬ್ಲೂ ನೀಲಿ, ನಮ್ಮ ಬಟ್ಟೆಗೆ ಹಾಕ್ತೀರ. ಮಾರ್ಕ ಸುವಾರ್ತೆ ಧ್ರುವ ವರ್ಣ. ಲೂಕ ಸುವಾರ್ತೆ ರಕ್ತವರ್ಣ, ರೆಡ್. ಯೋಹಾನ ಸುವಾರ್ತೆ ನೇರಳೆ ಬಣ್ಣ. ಏನಾದಂತಾರೆ? ನೇರಳೆ ನೋಡಿದ್ರಲ್ಲ, ನೇರಳೆ ಬಣ್ಣ. ನೇರಳೆ ಈ ಕಲರ್ ಯೋಹಾನ ಸುವಾರ್ತೆ. ಈ 4 ಕಲರ್ ಕೂಡ ಯೇಸು ಕ್ರಿಸ್ತನ್ ತೋರಿಸ್ತದೆ. ಈ 4 ಸುವಾರ್ತೆನ ಯಾರ ಬಗ್ಗೆ ಹೇಳ್ತೈತೆ? ಯೇಸು ಕ್ರಿಸ್ತ. ಈ 4 ಜೀವಿಗಳು ಕೂಡ ಯೇಸು ಕ್ರಿಸ್ತನ್ ಬಗ್ಗೆ ಹೇಳ್ತದೆ. ಈ 4 ಜೀವಿಗಳು ಯೇಸುವನ್ನ ತೋರಿಸ್ತೈತೆ. ಯೇಸು ಈ 4 ಜೀವಿಗಳು ಕೂಡ ಯೇಸುವನ್ನ ಪ್ರಕಟಿಸ್ತೈತೆ. ಹಲ್ಲೆಲೂಯಾ. ಮತ್ತಾಯ ಸುವಾರ್ತೆ ಹೇಳ್ತದೆ ಯೇಸು ಕ್ರಿಸ್ತನು ಯೂದ ಗೋತ್ರದ ಸಿಂಹ ಅಂತ ಪ್ರಕಟಿಸ್ತಾನೆ. ಮತ್ತಾಯ ಏನಂತ ಪ್ರಕಟಿಸ್ತಾನೆ? ತನ್ನ ಬರೆಯುವಾಗ ಯೂದ ಗೋತ್ರದ ಸಿಂಹ. ಯೇಸು ಕ್ರಿಸ್ತನ ಬಗ್ಗೆ ಬರೆಯುವಾಗ ಮಾರ್ಕನು ಯೇಸು ಕ್ರಿಸ್ತನು ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ, ಸೇವೆ ಮಾಡೋದಕ್ಕೆ ಬಂದ ಓರಿ ಎತ್ತು ಅಲ್ವಾ.
ಯೇಸು ಕ್ರಿಸ್ತನ ಬಗ್ಗೆ ಬರೀತಾನೆ ಲೂಕನು. ಯೇಸು ಕ್ರಿಸ್ತನು ಮನುಷ್ಯ ಕುಮಾರನು. ಯಾರು? ಮನುಷ್ಯ ಕುಮಾರ. ಮೂರನೇ ಜೀವಿ ಹೆಂಗಿತ್ತು ನೋಡೋದಕ್ಕೆ? ಮನುಷ್ಯನ ಮುಖ. ನಾಲ್ಕನೇದು ಗಾಸ್ಪಲ್ ಬರೀತಾನೆ ಸುವಾರ್ತೆಯನ್ನ ಯೋಹಾನ. ಏನಂತ ಬರೀತಾನೆ ಅಂದ್ರೆ ಉನ್ನತದಲ್ಲಿದ್ದಾನೆ ಯೇಸು ಕ್ರಿಸ್ತನು. ಎತ್ತರದಲ್ಲಿ ಗರುಡ ಪಕ್ಷಿ ಎತ್ತರದಲ್ಲಿದ್ದಾನೆ. ಅದು ಎತ್ತರ ತಾನೇ ಆಡೋದು. ಎಲ್ಲಾ ಪಕ್ಷಿಗಳಿಗಿಂತ ಆಯ್ತು. ಮರಿಗಳು ಮಾಡೋದು ಆಯ್ತು. ಅದು ಆ ಹೋಗೋ ಆಯ್ತು, ಬೇರೆ ಯಾರು ಹೋಗಲ್ಲ. ಹಂಗೆ ಯೇಸು ಕ್ರಿಸ್ತ ಉನ್ನತದಲ್ಲಿ ಇದ್ದಾನೆ. ಇವುಗಳಿಗೆಲ್ಲ ವಾಕ್ಯ ಕೊಡ್ತೀನಿ ನಿಮ್ಗೆ. ಹಲ್ಲೆಲೂಯಾ. ಗುಡಾರ ಮಾಡುವಾಗ 4 ಕಲರ್ ನೂಲನ್ನ ಬಳಸಿ ಅಂತಿಲ್ಲ. ನೂಲು ಕೇಳಿದಿರಲ್ಲ, ದಾರ. ಆಮೇಲೆ 4 ತರ ದಾರನ ಬಳಸಿ. ಒಂದು ನೀಲಿ ದಾರ, ಇನ್ನೊಂದು ಧೂಮವರ್ಣ ದಾರ, ಮೂರನೇದು ರೆಡ್ ರಕ್ತವರ್ಣ, 4ನೇದು ನೇರಳೆ. 4 ಕಲ್ಲರನ್ನ ದಾರವನ್ನ ಬಳಸಿ ಬಟ್ಟೆಯನ್ನ ಮಾಡಿ 4 ಕಲ್ಲರ್ ಕೂಡ 4 ಬಟ್ಟೆಗಳನ್ನ ನೀವು ಆ ಡೇರೆ ಮೇಲೆ ಹಿಂಗಾಗ್ಬೇಕು. ಹಲ್ಲೆಲೂಯಾ. ಆಮೆನ್. ಪ್ರೈಸ್ ದ ಲಾರ್ಡ್. ಟ್ಯಾಬರ್ನಕಲ್ ಇಂಗ್ಲಿಷ್ ಅಲ್ಲಿ, ಕನ್ನಡದಲ್ಲಿ ಗುಡಾರ, ತೆಲುಗಲ್ಲಿ ಪ್ರತ್ಯಕ್ಷ ಗುಡಾರ. ಹಲ್ಲೆಲೂಯಾ. ಆಮೆನ್. ಪ್ರತ್ಯಕ್ಷ ಗುಡಾರ. ಪ್ರೈಸ್ ದ ಲಾರ್ಡ್. ಆಮೆನ್. ಇವುಗಳನ್ನೆಲ್ಲ ನಾವು ವಿವರವಾಗಿ ಹೋಗಿದ್ದ ಮುಂಚೆ ಕೆಲವು ಇವನ್ನ ಕೊಡ್ತೀನಿ. ಕ್ಲಿಪ್ಪಿಂಗ್ಸ್ ಇದೆ ನನ್ನ ಹತ್ರ, ಬಟ್ ನಮ್ಮ ಹತ್ರ ಸ್ಕ್ರೀನ್ ಇಲ್ಲ. ಬರ್ಕೊಳ್ಳಿ. ಫಸ್ಟ್ ವಾಕ್ಯ ಏಜಸ್ಗೆಲ್ಲ 1ನೇ ಅಧ್ಯಾಯ 5ನೇ ವಚನದಿಂದ 28ನೇ ವಚನ. ಆಲ್ರೆಡಿ ಬರ್ತಿದ್ದೀರ ಅನ್ಕೊಂತೀನಿ. 5ರಿಂದ 28 ಮನೇಲಿ ಓದ್ಕೋಬೇಕಿತ್ತು. ಪ್ರಕಟಣೆ ಗ್ರಂಥ 4ನೇ ಅಧ್ಯಾಯ 6ರಿಂದ 9. ಜೀವಿಗಳ ಬಗ್ಗೆ ಬೈಬಲ್ ಅಲ್ಲಿ ಎಲ್ಲಿದೆ ಅಂತ ವಾಕ್ಯಗಳು ಕೊಟ್ಬಿಡ್ತೀನಿ. ರೆವಲ್ಯೂಷನ್ 4:6-9, ರೆವಲ್ಯೂಷನ್ 5-8 ಅಗೈನ್. ಪ್ರಕಟಣೆ ಗ್ರಂಥ 5:8, 5-8, ರೆವಲ್ಯೂಷನ್ 7:11, ಪ್ರಕಟಣೆ ಗ್ರಂಥ 7:11, ರೆವಲ್ಯೂಷನ್ 5:6, ಪ್ರಕಟಣೆ ಗ್ರಂಥ 5:6. ಆಮೇಲೆ ರೆವಲ್ಯೂಷನ್ 19:4, ಪ್ರಕಟಣೆ ಗ್ರಂಥ 19:4, ರೆವಲ್ಯೂಷನ್ 15:7, ಪ್ರಕಟಣೆ ಗ್ರಂಥ 15:7. ಆಮೇಲೆ ನೆಕ್ಸ್ಟ್ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 1-7, ರೆವಲ್ಯೂಷನ್ ಚಾಪ್ಟರ್ 6:1-7. ಒಟ್ಟು ಎಷ್ಟು ವಾಕ್ಯಗಳು? 11ರಿಂದ 12 ವಾಕ್ಯ ಬರ್ತದೆ. 11ರಿಂದ 12 ವಾಕ್ಯಗಳು ಟೋಟಲ್ ಆಗಿ ಜೀವಿಗಳ ಬಗ್ಗೆ ಹೇಳ್ತಾರೆ. ಇದನ್ನ ಗ್ರೀಕ್ ಭಾಷೆಯಲ್ಲಿ ಏನಂತಾರಂದ್ರೆ ಆಮೇನ್ ಜೀವ ZOJA. ಗ್ರೀಕ್ ಭಾಷೆಯಲ್ಲಿ ಏನಂತಾರೆ ಜೀವಿಗಳನ್ನ? ಜೀವ. ಪ್ರೈಸ್ ದ ಲಾರ್ಡ್. 4 ಜೀವಿಗಳು. ಈ 4 ಜೀವಿಗಳು 4 ಕುದುರೆಗಳು ಈ ಭೂಮಿಗೆ ಬರುವಾಗ ಪರಲೋಕದಿಂದ ಬಾ ಅನ್ನೋದನ್ನ ನಾನು ಕೇಳಿದೆ ಅಂತ ಹೇಳ್ತಿದ್ದೆ ಅಲ್ವಾ? ಕೇಳಿದ್ರಿಲ್ವಾ? ರೆವಲ್ಯೂಷನ್ ಚಾಪ್ಟರ್ 6 ಅಲ್ಲಿ 1-7 ಅಲ್ಲಿ ಒಂದೊಂದು ಕುದುರೆ, ಬಿಳಿ ಕುದುರೆ ಬರುವಾಗ ಒಂದು ಜೀವಿ, ಕೆಂಪು ಕುದುರೆ ಬರುವಾಗ ಒಂದು ಜೀವಿ, ಬ್ಲಾಕ್ ಕುದುರೆ ಬರುವಾಗ ಒಂದು ಜೀವಿ, ಬೂದಿ ಬಣ್ಣದ ಕುದುರೆ, ಹಸಿರು ಕಲರ್ ಒಂದು ಕುದುರೆ ಬರುವಾಗ ಜೀವಿಗಳು ಏನಂತ ಹೇಳ್ತೈತೆ? ಬಾ. ಅವುಗಳು ಮಾತಾಡ್ತೈತೆ. 4 ಕುದುರೆಗಳಂದ್ರೆ 4 ಆತ್ಮಗಳು, ಗಾಳಿ. 4 ಜೀವಿಗಳು ಕೂಡ ಅಲ್ಲಿ ಕ್ರಿಯೆ ಮಾಡ್ತೈತೆ. ಈ ಜೀವಿಗಳು ಏನು ಇಷ್ಟೊಂದು ಇಂಪಾರ್ಟೆಂಟ್? ಇವುಗಳ ಬಗ್ಗೆ ನಮ್ಗೆ ಯಾಕೆ ತಿಳ್ಕೊಬೇಕು ಬ್ರದರ್? ಇವತ್ತು 1 ಅವರ್ ನೀನ್ ಟೈಮ್ ವೇಸ್ಟ್ ಮಾಡ್ಕೊಂಡು ಹೇಳ್ತೀಯಾ? ನೀವು ನನ್ನನ್ನು ಕೇಳ್ಬೋದು. ತಿಳ್ಕೊಳ್ಳೇಬೇಕು. ಈಗ ಕೇಳುವಾಗ ನೀನೇ ಆಶ್ಚರ್ಯ ಪಡ್ತೀಯ, ನೀನೇ ಅತಿಶಯ ಪಡ್ತೀಯ. ಅಷ್ಟು ಅದ್ಭುತವಾಗಿದೆ, ಅತಿಶಯವಾಗಿದೆ ಜೀವಿಗಳು. ಒಂದು ಅರ್ಥ ಇದು ಯಾಕೆ ಇಟ್ಟಿರ್ತಾನೆ? ಒಂದೊಂದರಲ್ಲಿ ಅರ್ಥ ಇರ್ತದೆ. ಆ ಟಾಪ್ನೆ ಕಲ್ಲಲ್ಲಿ ಒಂದೊಂದು ವಸ್ತು, ಕತ್ರಿ, ಆ ದೀಪಸ್ತಂಭ, ಮೇಜು, ಆಮೇನ್ ಬಲಪ, ರೊಟ್ಟಿ, ಆಮೇನ್ ಆ ದೀಪಸ್ತಂಭ, ದೀಪವೃಕ್ಷ, ಮಂಜೂಷ, ಪ್ರತಿ ಒಂದರಲ್ಲಿ ಆ ಡೇರೆ, ಆ ಧೂಪವೇದಿ, ಆಮೇಲೆ ಅಗ್ನಿಯನ್ನ ಸುಟ್ಟು ನೈವೇದ್ಯ ಮಾಡೋ ಯಜ್ಞವೇದಿ, ಪ್ರತಿ ಒಂದರಲ್ಲಿ ಮೀನಿಂಗ್ ಇದೆ. ಆಮೇನ್. ಹಲ್ಲೆಲೂಯಾ. ಆಮೇನ್. ಅದು ನಿನ್ನ ದೇಹಕ್ಕೆ ಸಂಬಂಧಪಟ್ಟಿದ್ದು. ಪರಲೋಕದ ಒಂದು ಮಾಡೆಲ್. ಯೇಸು ಕ್ರಿಸ್ತನ ಪರಲೋಕದ ಮಾಡಲು ಗುಡಾರ ಬಂದು ಭೂಲೋಕದ ಒಂದು ಮನುಷ್ಯನು ಕೂಡ ಪ್ರಾಣ, ಆತ್ಮ, ಶರೀರ. ಯಜ್ಞವನ್ನು ಅರ್ಪಿಸುವ ಸ್ಥಳ, ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ.
ಅದೇ ತರ ಬನ್ನಿ 6ನೇ ಅಧ್ಯಾಯದಲ್ಲಿ ಪ್ರಕಟಣೆ ಗ್ರಂಥ 4:6ನೇ ವಚನ ಓದಿರಲ್ಲ, 7ನೇ ವಚನದಿಂದ ಓದಿ. 7 Revelation 4:7 to 9. ಮೊದಲನೆಯ ಜೀವಿಯು ಸಿಂಹದ ಈಗ 8ನೇ ವಚನ ಓದಿ. ಆ 4 ಜೀವಿಗಳು ಒಂದೊಂದಕ್ಕೆ 6 ರೆಕ್ಕೆಗಳು. ಆ ಜೀವಿಗಳಿಗೆ ಎಷ್ಟು ರೆಕ್ಕೆಗಳಿತ್ತು? 6 ರೆಕ್ಕೆಗಳು. ಮೇನ್ 6 ರೆಕ್ಕೆಗಳಲ್ಲಿ ತಕ್ಷಣ ನಾವು ಸ್ವಲ್ಪ ಯೆಶಾಯ ಗ್ರಂಥ 6ನೇ ಅಧ್ಯಾಯ ಹತ್ರ ಬರೋಣ. ಬನ್ನಿ, ಯೆಶಾಯ ಗ್ರಂಥ 6ನೇ ಅಧ್ಯಾಯ, ಯೆಶಾಯ ಚಾಪ್ಟರ್ 6. ಬೈಬಲ್ ಚೆನ್ನಾಗಿ ಆಳವಾಗಿ ತಿಳ್ಕೊಳ್ಳೋಕೆ ಇಷ್ಟಪಡ್ತೀರ ತಾನೆ? ಖಂಡಿತವಾಗಿ ನಿಮ್ಮನ್ನ ಬಲವಾಗಿ ದೇವರು ಉಪಯೋಗಿಸ್ಕೊಳ್ತಾರೆ. ರಾತ್ರಿ ನೀವು ಕೂಡ ಸ್ಟ್ರಾಂಗ್ ಆಗಿರ್ತೀರಿ ಭೂಮಿಯಲ್ಲಿ. ಆಮೇನ್. ಯೆಶಾಯ ಗ್ರಂಥ 6ನೇ ಅಧ್ಯಾಯ. ಆಮೇನ್. ಪ್ರೈಸ್ ದ ಲಾರ್ಡ್. ಓದಿ 3ನೇ ವಚನದಿಂದ ಓದಮ್ಮ. ಸಾಕು, ಮುಂದಿನಿಂದ ಓದು. ಇನ್ನು ಫಾಸ್ಟ್ ಓದಲ್ಲ. ಎಷ್ಟು ರೆಕ್ಕೆ? ಆ ಜೀವಿಗಳಿಗೆ ಎಷ್ಟು ರೆಕ್ಕೆ ಇದೆ? ಇಂಗ್ಲಿಷ್ ಅಲ್ಲಿ ವಿಂಗ್ಸ್ ಅಂತಾರೆ, ರೆಕ್ಕೆಗಳು. 6 ರೆಕ್ಕೆ ಇದೆ. ಯಾಕೆ 6 ರೆಕ್ಕೆ ಇರ್ಬೋದು? 2 ಇದ್ರೆ ಸಾಕಲ್ವಾ? 2 ರೆಕ್ಕೆ ಹಿಂಗ ಅಂತ ಇರ್ತೈತೆ, ಇನ್ನು 2 ರೆಕ್ಕೆ ಸುಮ್ಮನೆ ಇರ್ತೈತೆ. 2 ಹಿಂಗಿರ್ತೈತೆ, 2 ಕಾಲುಗಳನ್ನ ಮುಚ್ಕೊಂಡಿರ್ತೈತೆ. 3 ಸಟ್ಟ ಇದೆ, 3 ಸಟ್ಟಿದೆ. 1 ಸಟ್ಟು ಮುಖಾನ ಮುಚ್ಕೊಂಡಿರ್ತೈತೆ, ಮುಖ ತೋರ್ಸಲ್ಲ. ಇನ್ನೊಂದು ಸಟ್ಟು ಆರ್ತಾ ಇರ್ತೈತೆ. ಆ ಕಡೆ ಇರೋ ಜೀವಿ ಇನ್ನೊಂದು ರೆಕ್ಕೆ ಹಿಂಗ್ ಹೊಡಿತಾ ಇರ್ತದೆ, ಟಚ್ ಆಗ್ತದೆ. ಆ ರೆಕ್ಕೆ ಈ ರೆಕ್ಕೆ ಆ ಕಡೆ ಇರೋದಕ್ಕೆ, ಈ ಕಡೆ ಇರೋದಕ್ಕೆ. 2 ರೆಕ್ಕೆಗಳು ಪಾದಗಳನ್ನ ಮುಚ್ಕೊಂಡಿರ್ತದೆ. ಓದಿ, ಕಂಟಿನ್ಯೂ ಮಾಡು. ಮುಚ್ಚಿಕೊಂಡು ಏನನ್ನ ಮುಚ್ಚಿಕೊಂಡು? ಕಾಲಗಳನ್ನ. 2 ಮುಖವನ್ನ ಮುಚ್ಚಿಕೊಂಡು. ಯಾಕೆಂದ್ರೆ ನೋಡಿದ್ರೆ ಸುಟ್ಟು ಹೋಗ್ಬಿಡ್ತಾರೆ, ನೋಡಕ್ಕಾಗಲ್ಲ. ಭಯಂಕರ ದೇವರು, ಅದ್ಭುತನಾದ ದೇವರು. ಅವ್ರು ಯಾವಾಗ್ಲೂ ದೇವರ ಹತ್ರ ಕುತ್ಕೊಂಡು ಮಾತಾಡೋರು. ನಾವು ಈ ಮುಖದಲ್ಲಿ ಕೂಡ ನೋಡಕ್ಕಾಗಲ್ಲ ದೇವರು. ಈ ಬಾಡಿ ಇದೆಲ್ಲ, ಈ ಮಹಿಮೆಯಲ್ಲಿ ನೋಡಕ್ಕಾಗಲ್ಲ. ನಮ್ಗೆ ಇನ್ನೊಂದು ಮಹಿಮೆ ಕೊಡ್ತಾರೆ. ನಾವು ಯೇಸು ಕ್ರಿಸ್ತನ್ ಬರೋ ದಿನ ಆ ಮಹಿಮೆಯಲ್ಲಿ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನ ನೇರವಾಗಿ ನೋಡ್ಬೋದು. ಆಮೇನ್. ಹಲ್ಲೆಲೂಯಾ. ಅದಕ್ಕೆ ಆ ಮಹಿಮೆಯನ್ನು ನೋಡಕ್ಕಾಗ್ತೀರಾ? 2 ಮುಖವನ್ನ, 2 ಕೈ, 2 ರೆಕ್ಕೆಗಳು ಆರ್ತಾ, 2 ಕಾಲುಗಳನ್ನ ಮುಚ್ಕೊಳ್ತಾ ನಿಂತಿದೆ. ಓದಮ್ಮ, ಕಂಟಿನ್ಯೂ ಮಾಡು. ಆಮೇನ್ ಎಂದು ಆರಾಧಿಸ್ತಾ ಇದ್ದಾರೆ. ಏನ್ ಇವ್ರ ಕೆಲಸ? ಆರಾಧಿಸ್ತಾರೆ. ನೋಡೋಣ ಇವಾಗ ಅಲ್ಲಿ ಆರಾಧಿಸ್ತಾರಂತ. ಇಲ್ಲಿ 6 ರೆಕ್ಕೆ ಇದೆ, ಅಲ್ಲಿ 6 ರೆಕ್ಕೆ ಇದೆ. ಅಲ್ಲಿ ದೇವರನ್ನ ಆರಾಧಿಸ್ತಾ ಇದ್ದಾರೆ, ಇಲ್ಲಿ ಆರಾಧಿಸ್ತಾರೆ. ನೋಡಿ ಆ 4 ಜೀವಿಗಳ ಕೆಲಸ ಏನಂತ? ಬನ್ನಿ, ಪ್ರಕಟಣೆ ಗ್ರಂಥ 8ನೇ ವಚನಮ್ಮ. 6, 8ನೇ ವಚನ ಓದಿ ಎಲ್ಲಾರು ನೋಡ್ಕೊಳ್ಳಿ. ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬಾ ಕಣ್ಣುಗಳಿದ್ದವು. 1, 2 ಅಲ್ಲ, 2, 3 ಅಲ್ಲ, 30, 40 ಅಲ್ಲ, ತುಂಬಾ ಕಣ್ಣುಗಳಿದ್ದವು. ತುಂಬಾ ಕಣ್ಣುಗಳಿದ್ದವು. ಏನ್ ಸಿಂಪಲ್ ಆಗಿ ಕೇಳ್ತೀರ? ದೇವರ ಸೃಷ್ಟಿ ಹಂಗೆ. ತುಂಬಾ ಕಣ್ಣುಗಳಿದ್ದವು, 6 ರೆಕ್ಕೆಗಳಿದ್ದವು, 4 ಮುಖಗಳಿತ್ತು. ಒಂದು ಮನುಷ್ಯ ತರ ಇತ್ತು, ಒಂದು ಗರುಡ ಪಕ್ಷಿ ತರ ಇತ್ತು, ಒಂದು ಸಿಂಹ ತರ ಇತ್ತು, ಒಂದು ಎತ್ತು ಓರಿ ತರ ಇತ್ತು. ಆಮೇಲೆ ಇಂಥ ಪ್ರಾಣಿ ಎಲ್ಲ ನೋಡಿದ್ದೀರಾ ಕಾಡಲ್ಲಿ? ನಿಮ್ಮ ಮನೆಯಲ್ಲಿ ಯಾರ ತೋರಿಸ್ತೀರಾ? ಫೋಟೋ, ಪೋಸ್ಟ್ರು. ಹಲ್ಲೆಲೂಯಾ. ಹಾಕಿದ್ದೀವಿ ನೋಡಿ, ಇವತ್ತು ನಮ್ಮ ಗ್ರೂಪಲ್ಲಿ ಹಾಕಿದ್ದೀವಿ. ನಾವು ಒಂದು ಫೋಟೋ ನಮ್ಮ ಗ್ರೂಪಲ್ಲಿ ಹಾಕಿದ್ದೀವಿ. ಹಲ್ಲೆಲೂಯಾ. ಸ್ಟೇಟಸ್ ಅಲ್ಲಿ ಕೂಡ ಹಾಕಿದ್ದೀವಿ, ನೋಡ್ಕೊಳ್ಳಿ. ಪ್ರೈಸ್ ದಿ ಲಾರ್ಡ್. ಇವ್ಗಳ ಕೆಲಸ ಏನಂತೆ? ಅಲ್ಲಿ ಆರಾಧಿಸ್ತಾರೆ. ಇಲ್ಲಿ ಏನ್ ಮಾಡ್ತಾ ಇದಾರೆ ನೋಡಿ? ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ 24 ಅವರ್ಸ್ ಆರಾಧನೆ. 24 into 7 ಕೇಳ್ಬೇಕು, ಕೈ ಕಟ್ಕೊಂಡು. ಹಿಂದೆ
24/7 24 ದಿನ 24 ಗಂಟೆ 7 ದಿನ ಆರಾಧಿಸೋದು, ವಿಶ್ರಮಿಸಿಕೊಳ್ಳೋದು. ಅವ್ರ ಟಯರ್ಡ್ನೆಸ್ ಇಲ್ಲ, ಅವ್ರಿಗೆ ಹಸಿವಿಲ್ಲ. ನೀರು ಕುಡಿಯೋಕೆ ಹೋಗ್ಬೇಕಪ್ಪ, ಸ್ವಲ್ಪ ಕುತ್ಕೊಳ್ಳೋಣ, ಇದು ನನಗೆ ಪೇನ್ ಆಗುತ್ತೆ, ನೋವಾಗುತ್ತೆ, ಏನಿಲ್ಲ. ಫಲ ಅವ್ರಿಗೆ ಆ ಥರ, ಅವ್ರ ಕ್ರಿಯೇಷನ್ ಆ ಥರ, ಅವ್ರ ಕೆಲಸನೇ ಆ ಥರ. ಇನ್ ಫ್ಯೂಚರ್ ನೀನು ಕೂಡ ಅಷ್ಟೇ. ಈ ನೆಕ್ಸ್ಟ್ ಲೋಕದಲ್ಲಿ ನಿನಗೆ ದೇವರು ಇನ್ನೊಂದು ಲೋಕನ ಕೊಡ್ತಾನಲ್ಲ. ಚೆನ್ನಾಗಿ ಕೇಳ್ತಾ ಇದ್ರೆ ತಾನೆ ಎಲ್ಲರೂ? ತೆರೆದು ಕೇಳಬೇಕು, ಗಮನ ಕೊಟ್ಟು ಕೇಳಬೇಕು, ಶ್ರದ್ಧೆಯಿಂದ ಕೇಳ್ಬೇಕಂತ ಧರ್ಮೋಪದೇಶ ಕಾರಣ 21ನೇ ಅಧ್ಯಾಯ 1ನೇ ವಚನ ಹೇಳ್ತಾರೆ. ಹೆಂಗ್ ಕೇಳ್ಬೇಕು ವಾಕ್ಯನ? ಶ್ರದ್ಧೆಯಿಂದ. ಕರ್ತನ ಭೋಜನ ಹೆಂಗ್ ತಿನ್ಬೇಕು? ಯೋಗ್ಯವಾಗಿ, ಅಯೋಗ್ಯವಾಗಿ ತಿನ್ಬಾರ್ದು. ಕರ್ತನ ಭೋಜನನ ಅಯೋಗ್ಯ ಕೇರ್ಲೆಸ್ ಆಗಿ ತಿನ್ಬಾರ್ದು, ಏನೋ ಒಂದು ಸಿಸ್ಟಮ್ ಇಲ್ದಿರ ತಿನ್ಬಾರ್ದು. ಅದೇ ತರನೇ ವಾಕ್ಯನೂ ಕೂಡ ಕೇಳುವಾಗ ಶ್ರದ್ಧೆಯಿಂದ ಕೇಳ್ಬೇಕಂತ. ಶ್ರದ್ಧೆಯಿಂದ ಕೇಳುವಾಗ ನಿನಗೆ ಆಶೀರ್ವಾದ ಬರ್ತದೆ. ಕೇರ್ಲೆಸ್ ಕೇಳಿದ್ರೆ, ಸತ್ಯ ಹೇಳ್ತಾ ಇದ್ದೀನಿ, ಶಾಪ ಬರ್ತದೆ. ಆ ವಾಕ್ಯನೇ ನ್ಯಾಯ ತೀರ್ಪು ಮಾಡ್ತದೆ. ವಾಕ್ಯನ ಮಾತ್ರ ಯಾವತ್ತೂ ಕಂಡಮು ನೆಗ್ಲೆಕ್ಟ್ ಮಾಡಬೇಡಿ. ವಿಶ್ರಮಿಸಿಕೊಳ್ಳದೆ ಹಗಲು ರಾತ್ರಿ. ಇಲ್ಲಿ ಕೂಡ ಪರಿಶುದ್ಧನು 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 ಅಂತ ಇದ್ದಾರೆ ನೋಡಿ. ವಿಶ್ರಮಿಸಿಕೊಳ್ಳದೆ ದೇವರಾದ ಕರ್ತನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನು, ಆತನು ಸರ್ವಶಕ್ತನು, ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿ ಇರುವಂತವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವ ಆತನಿಗೆ 4 ಜೀವಿಗಳು ಪ್ರಭಾವ ಮಾನ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗಲ್ಲ. ಅಲ್ಲಿಂದ ಇನ್ ಮಿಕ್ಕಿದ್ದು ನಿಮ್ಮ ಮನೇಲಿ ಓದ್ಕೊಳ್ಳಿ. ವಾಕ್ಯಗಳು ಕೊಟ್ಟಿದ್ದೀನಲ್ಲ, ಬೇರೆ ಬೇರೆ ಕಡೆ ಇದೆ. ಬರೀ ಇವ್ರದ್ದು ಎಲ್ಲಿ ಹೋದ್ರೂ ಸ್ತುತಿಸೋದು. ಇವ್ರಿಗೊಂದು ಸಟ್ಟೆ ಏನಿರ್ತದೆ ಅಂದ್ರೆ 24 ಮಂದಿ ಹಿರಿಯರು ಇರ್ತಾರೆ. ಯಾರಿರ್ತಾರೆ? 24 ಮಂದಿ ಹಿರಿಯರು. ಈಗ ನಿನ್ಗೆ ಇನ್ ಫ್ಯೂಚರ್ ಅಲ್ಲಿ ಏನ್ ಕೆಲಸ ಹೇಳಿ ನೋಡೋಣ? ಫ್ಯಾಕ್ಟ್ರಿಗೆ ಹೋಗೋದಾ, ಕಾಲೇಜ್ಗೆ ಹೋಗೋದಾ, ಸ್ಕೂಲ್ಗೆ ಹೋಗೋದಾ, ಮಂತ್ರವಾದಿ ಹತ್ರಕ್ಕೆ ಹೋಗೋದಾ, ಹಾಸ್ಪಿಟಲ್ಗೆ ಹೋಗೋದಾ, ಗಂಡನಿಗೆ ಹೆಂಡತಿಗೆ ಮಕ್ಕಳಿಗೆ ಸಂಸಾರ, ಬ್ಯಾಂಕ್ ಹೋಗೋದು ಏನು ಇರಲ್ಲ ಪರಲೋಕದಲ್ಲಿ. ಈ ಭೂಮಿಯಲ್ಲಿ ಏನ್ ಕೆಲಸ ಇದೆ ಅದು ಯಾವುದು ಇರಲ್ಲ ನಿನ್ಗೆ ಇನ್ ಫ್ಯೂಚರ್ ಅಲ್ಲಿ. ಮೊನ್ನೆ ಎಷ್ಟು ಜನ ಮಂಗಳವಾರ ವಾಕ್ಯ ಅಟೆಂಡ್ ಮಾಡಿದ್ರಿ? ಬೈಬಲ್ ಸ್ಟಡಿನ ಮಂಗಳವಾರ ಎಷ್ಟು ಜನ ಅಟೆಂಡ್ ಮಾಡಿದ್ರಿ? ಅವತ್ತು ಏನ್ರ ಬಗ್ಗೆ ಮಾತಾಡಿದ್ರೆ ಹೇಳಿ ನೀವು ನೋಡೋಣ. ಹೊಸ ಯೆರೂಸಲೇಮ್, ಪರಲೋಕ ರಾಜ್ಯ, ನಮ್ಮ ಫ್ಯೂಚರ್ ಹೆಂಗಿರ್ತದೆ? ಸ್ಕ್ವಯರ್ ಆಗಿರ್ತದೆ. ಮುತ್ತು ರತ್ನಗಳಿಂದ ಬಂಗಾರ ಸೋಸಿದ ಬೀದಿ ಇರ್ತೈತೆ. ಅಲ್ಲಿ ಹಗಲಿರಲ್ಲ, ರಾತ್ರಿ ಇರಲ್ಲ. ಅಲ್ಲಿ ದೇವಾಲಯ ಇರಲ್ಲ. ಅಲ್ಲಿ ಕೆಡುಕರು ಅಲ್ಲಿ ಸೇರಲ್ಲ. ಕೆಟ್ಟದ್ದು ಒಂದು ಅಲ್ಲಿ ಅಸಹ್ಯವಾದದ್ದು ಸೇರಲ್ಲ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಿರ್ತದೆ ಅವರೆಲ್ಲ ಅಲ್ಲಿ ಇರ್ತಾರೆ. ಜೀವ ಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರಲ್ಲಿ ಇರಲ್ಲ ಅವರೆಲ್ಲ ಇರಲ್ಲ. ನಾವು ಇಲ್ಲಿ ಹೆಂಗೆ ಈ ಬಿಲ್ಡಿಂಗ್ ಅನ್ನ ನೋಡ್ತೀವಿ, ಸೇಮ್ ಟು ಸೇಮ್ ನಮ್ಗೆ ಇಂಥ ಬಿಲ್ಡಿಂಗ್ ಅಂತ ಹೇಳ್ಬಾರ್ದು, ಸಾರಿ. ಮುತ್ತು ರತ್ನ ವಜ್ರ ವೈಡೂರ್ಯ 12 ರತ್ನಗಳು. ಆ ಸೆಟಪ್ ಹೆಂಗಿಕ್ಕಿದೆ ಅಂದ್ರೆ ದಾವಿದ, ಅದು ಗುಡಾರದ ಬಗ್ಗೆ ಹೇಳುವಾಗ ನಿಮ್ಗೆ ಹೇಳ್ತೀನಿ ನಾನು. ಟಾಪ್ನೆಕಲ್ ಬಗ್ಗೆ ತಗೊಬೇಕು, ಅದು ಒಂದು 10-20 ಕ್ಲಾಸ್ ಆಗ್ಬೇಕು. ಟಾಪ್ನೆಕಲ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ, ಗುಡಾರದ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಕಷ್ಟ. ಗುಡಾರ ಬಗ್ಗೆ ಗೊತ್ತಾಗ್ಲೇಬೇಕು. ಪ್ರತಿ ಸಭೆಯಲ್ಲಿ ಗುಡಾರದ ಬಗ್ಗೆ ಹೇಳಲೇಬೇಕು. ಪ್ರಕಟಣೆ ಗ್ರಂಥದ ಬಗ್ಗೆ ಹೇಳಲೇಬೇಕು. ಅದ್ರ ಬಗ್ಗೆ ಎತ್ತವಾಗ ನಾನು ನಿಮ್ಗೆ ಹೇಳ್ತೀನಿ. ಆಮೇಲೆ ಅಲ್ಲಿ ಆ ಒಂದು ಗುಡಾರ ಒಂದು ವಿಶೇಷತೆ ಇದೆ. ಅದರಲ್ಲಿ ಬಹಳ ಮಹಿಮೆ ಇದೆ. ಅದರಲ್ಲಿ ಬಹಳ ಅರ್ಥ ಇದೆ. ಅದರಲ್ಲಿ ಒಂದೊಂದು ಕೂಡ ಬಹಳ ಮೀನಿಂಗ್ ಇದೆ. ಅದು ಯೇಸು ಕ್ರಿಸ್ತನನ್ನ ತೋರಿಸ್ತಾ ಇದೆ. ಒಂದೊಂದರಲ್ಲಿ ಕೂಡ ಯೇಸು ಕ್ರಿಸ್ತನಿದ್ದಾನೆ, ನೀನಿದೀಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. 4 ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ ಆರಾಧಿಸ್ತಾ ಇರ್ತಾರೆ. ಆಮೆನ್, ಹಲ್ಲೆಲೂಯಾ, ಆಮೆನ್, ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ, ಕ್ಲೀನ್ ಆಗಿ ಹೇಳ್ತದೆ. ನಿನ್ಗೆ ಇನ್ ಫ್ಯೂಚರ್ ನಿಮ್ಗೆ ಏನ್ ಕೆಲಸ ಇಲ್ಲ. ಇಲ್ಲಿ ಅಷ್ಟೇ. ಇವಾಗ ನೀನು ಆರಿಸ್ಕೊಂಡಲ್ಲ, 2 ವರ್ಷದಿಂದ 3 ವರ್ಷದಿಂದ 4 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ 20 ವರ್ಷದಿಂದ ನಿಮ್ಮನ್ನೆಲ್ಲ ಆರಿಸ್ಕೊಂಡಲ್ಲ. ಏನಕ್ಕೆ ಆರಿಸ್ಕೊಂಡಿರೋದು ಹೇಳಿ ನೋಡೋಣ. ಮೊದಲ ತರ ಪಿಕ್ಚರ್ ನೋಡಿ, ಟಿವಿ ನೋಡಿ, ಮೊಬೈಲ್ ಅಲ್ಲಿ ಅಲ್ಲಿ ಅಟೆಂಡ್ ಮಾಡು, ಈ ಪ್ರೋಗ್ರಾಮ್ ಅಟೆಂಡ್ ಮಾಡು, ಟೈಮ್ ಪಾಸ್ ಮಾಡು, ಆ ಜನಗಳು ಈ ಜನಗಳು ಅವ್ರ ಮೆಸ್ ಇವ್ರ ಮೆಸ್ ಅದಕ್ಕೆಲ್ಲ ಕರೆದಿರೋದು. ನೀನ್ ಬಿಡ್ದಿರ ಇಟ್ಕೊಂಡಿದ್ಯಾ ಏನೋ, ಬಿಟ್ಟಿದ್ಯೇನೋ ನನಗೆ ಗೊತ್ತಿಲ್ಲ. ನಿನಗೂ ದೇವರು ಸೇರಿದ್ದು. ಓಕೆ, ನಿನ್ನ ದೇವರು ಯಾಕೆ ಕರೆದಿದ್ದಾನೆ ಅಂದ್ರೆ ಆರಾಧಿಸೋದಕ್ಕೆ ಕರೆದಿರೋದು. ಮೊದಲೆಲ್ಲ ಆರಾಧಿಸ್ತಾ ಇರಲ್ಲ. ನಾವು ಭಾನುವಾರ ಆದ್ರೆ ಮನೇಲೇ ಇರ್ತಾ ಇದ್ರಿ. ಏನೋ ಇಷ್ಟ ಆದ್ರೆ ಏನೋ ನಮ್ಮ ಹಳೆ ದೇವ್ರ ಹತ್ರ ಹೋಗ್ತಾ ಇದ್ರಿ. ಅದು ಹಳೆ ದೇವ್ರಂದ್ರೆ ನೀವೇ ತಿಳ್ಕೊಳ್ಳಿ, ನಾನು ಹೇಳಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆರಾಧಿಸಿ. ಈಗಾದ್ರೆ ಭಾನುವಾರ ಆದ್ರೆ ಪ್ರತಿದಿನ ನಾವು
ಆರಾಧನೆ ಮಾಡಲಿಕ್ಕೆ. ಭಾನುವಾರ ಕೂಡ ಅದ್ರ ಬಗ್ಗೆ ಒಂದು 10 ನಿಮಿಷ ಹೇಳ್ಕೊಡ್ನಲ್ಲ. ಪ್ರತಿ ಮನೆಯಲ್ಲಿ ಕುಟುಂಬ ಪ್ರೇಯರ್ ಇರಬೇಕು, ಪರ್ಸನಲ್ ಪ್ರೇಯರ್ ಇರಬೇಕು, ಸಭೆಯವರೊಂದಿಗೆ ಪ್ರೇಯರ್ ಮಾಡಬೇಕು, 3 ವೆರೈಟಿ ಪ್ರೇಯರ್ ಇರಬೇಕು. ದೇವ್ರು ಏನು ಕರೆದಿರೋದು ನಮ್ಮನ್ನ ಆರಾಧಿಸೋದಕ್ಕೆ. ಕ್ರಿಸ್ತುಗಳಂದ್ರೆ ಪ್ರೇಯರು, ಪ್ರೇಯರ್ ಅಂದ್ರೆ ಕ್ರಿಸ್ತು. ಪ್ರೇಯರ್ ಇಲ್ದಿರೋ ಕ್ರಿಸ್ತುನೇ ಅಲ್ಲ, ಕ್ರಿಸ್ತುನೇ ಅಲ್ಲ. ಹಲ್ಲೆಲೂಯಾ. ಜೀವಿಗಳು ಏನ್ ಕೆಲಸ? ಆರಾಧಿಸ್ತಾರೆ. ಅಲ್ಲಿ ಪರಿಶುದ್ಧನು ಪರಿಶುದ್ಧ, ಇಲ್ಲಿ ಪರಿಶುದ್ಧನು ಪರಿಶುದ್ಧ. ಅದು 4 ಇಲ್ಲಿ 4, ಅಲ್ಲಿ ಕೆರೂಬಿಗಳಂತ ಕೊಟ್ಟಿದ್ವಿ, 4 ಜೀವಿಗಳಂತ ಕೊಟ್ಟಿದ್ವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಬಹಳ ಅಲ್ಲಿ ಇಲ್ಲಿ ದೇವರು ಆ ಎತ್ತಿಟ್ಟಿರ್ತಾರೆ, ನಾವು ಹುಡುಕಿ ತಕ್ಕೊಬೇಕು. ಆಮೆನ್. ಒಂದು ಪೆನ್ ತಕೊಂಡು 40 ಜನ ಬರ್ತಾರೆ. ಒಂದೇ ಪೆನ್ನು 40 ಜನ ಬರ್ತಾರೆ. ಈ ಬೈಬಲ್ ಒಂದು ಪೆನ್ನು. ಜಾಸ್ತಿ ಜನ ಕೆಲಸ ಮಾಡಿದ್ದಾರೆ ಇದರಲ್ಲಿ. ಪ್ರಕಟಣೆ ಗ್ರಂಥ ಬರೆದಿದ್ದು ಯೋಹಾನ. ಆಮೆನ್. ಅದನ್ನು ಶೇಖರಣೆ ಮಾಡಿದ್ದು ಪೌಲ. ಅದನ್ನ ಪ್ರಿಂಟಿಂಗ್, ಅದನ್ನ ತೆಗೆದು ಅದನ್ನ ಪಪಾರಸ್ ಅನ್ನೋ ಒಂದು ಇದ್ರ ಮೇಲೆ ಬರೆದು ಎತ್ತಿಟ್ಟಿ ಹೊಸ ಒಡಂಬಡಿಕೆಯನ್ನ ಪ್ರಿಂಟ್ ಮಾಡಿ ತೆಗೆದಿದ್ದು ಪೌಲನ ಶಿಷ್ಯರು. ಇದನ್ನ ಬೈಬಲ್ ಪ್ರಿಂಟಿಂಗ್ ಮಾಡಿದ್ದು 15,000 ವರ್ಷ. ನಮ್ಮ ಕೈಗೆ ಬೈಬಲ್ ಬರ್ಬೇಕಂದ್ರೆ ಬಹಳ ಜನ ಇರ್ತಾರೆ. ಮೇನ್ 40 ಜನ ಬರೆದಿದ್ದಾರೆ ಬೈಬಲ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಯೂದರು ಬಟ್ಟೆ ಹಾಕ್ತಾರೆ. ಆ ಯೂದರು ಬಟ್ಟೆ ಹಾಕುವಾಗ ಇಲ್ಲಿ ಒಂದು ಕಟ್ಟಿ ಇಕ್ಕಿರ್ತಾರೆ. ಕೊನೆಯಲ್ಲಿ ನೀಲಿ ಬಣ್ಣ ದಾರನ ಬಳಸಿರ್ತಾರೆ. ಏನ್ ಬಣ್ಣನ? ನೀಲಿ. ಆ ದಾರನ ಪಕ್ಕಾ ಬಳಸಿರ್ತಾರೆ ಅವ್ರ ಬಟ್ಟೆಯಲ್ಲಿ. ಅದು ವಾಕ್ಯಕ್ಕೆ ಸಮಾನ. ನೀಲಿ ಬಣ್ಣ ಇನ್ನೊಂದು ಏನನ್ನ ಸೂಚಿಸ್ತದೆ ಅಂದ್ರೆ, ಯೆಜೆಸ್ಕೇಲ ಗ್ರಂಥದಲ್ಲಿ ಯೇಸು ಕ್ರಿಸ್ತನ ಸಿಂಹಾಸನವನ್ನ, ತಂದೆಯಾದ ದೇವರ ಸಿಂಹಾಸನದ ಕಲ್ಲರನ್ನ ಸೂಚಿಸ್ತದೆ. ಇವತ್ತೆಂಟು ದಿನಕ್ಕೆ ವೈಟ್ ಥ್ರೋನ್, ಬಿಳಿ ಸಿಂಹಾಸನದ ಬಗ್ಗೆ ದೇವರು ನಮ್ಮ ಮಧ್ಯದಲ್ಲಿ ಮಾತಾಡೋದು ಕರೆಕ್ಟ್ ಅಲ್ವಾ? ಬಿಳಿ ಸಿಂಹಾಸನ ನ್ಯಾಯ ತೀರ್ಪಿಗೆ ಸಂಬಂಧಪಟ್ಟದ್ದು. ಯೇಸು ಕ್ರಿಸ್ತನು ಯಾವಾಗಲೂ ಶಾಶ್ವತವಾಗಿ ಕೂತ್ಕೊಳ್ಳೋ ಸಿಂಹಾಸನ ನೀಲಿ ಬಣ್ಣ, ಬ್ಲೂ ಕಲರ್. ಆಮೆನ್. ಹಲ್ಲೆಲೂಯಾ. ಇವೆಲ್ಲ ಹೇಳಿರ್ತೀವಿ, ಮನಸ್ಸಲ್ಲಿ ಇಟ್ಕೊಳ್ಳಿ ಫಸ್ಟ್. ಪ್ರೈಸ್ ದಿ ಲಾರ್ಡ್. ಈಗ ನಾನು ನಿಮ್ಗೆ ಕೊಡೋ ವಿವರಕ್ಕೆ ನಿಮ್ಗೆ ಚೆನ್ನಾಗಿ ಗೊತ್ತಾಗುತ್ತೆ. ಪ್ರೈಸ್ ದಿ ಲಾರ್ಡ್. ಈಗ ನಾನು ನಿಮ್ಗೆ ಹೇಳ್ಬಿಟ್ಟೆ, 1ನೇ ಜೀವಿ ಸಿಂಹ, 2ನೇ ಜೀವಿ ಹೋರಿ, 3ನೇ ಜೀವಿ ಮನುಷ್ಯ, 4ನೇ ಜೀವಿ ಗರುಡ ಪಕ್ಷಿ. ನಾನು ಇದನ್ನ ಹೇಳಿದೆ, ಇದು ಯೇಸು ಕ್ರಿಸ್ತನನ್ನ ಸೂಚಿಸ್ತೈತೆ. ಇದು 4 ಸುವಾರ್ತೆಯನ್ನ ಸೂಚಿಸ್ತೈತೆ. ಆ ಗುಡಾರವನ್ನ ಮಾಡೋದಕ್ಕೆ 4 ಬಣ್ಣದ ಕಲರ್ಸ್ ದಾರನ ಯೂಸ್ ಮಾಡಿ ಅಂತ ಹೇಳಿದ್ರು. ಕರೆಕ್ಟ್? ಇವೆಲ್ಲ ಹೇಳಿದ್ನ ಇಲ್ವಾ ನಿಮ್ಗೆ? ಆಮೇಲೆ ಕಲರ್ಸ್ ಕೂಡ ಹೇಳಿದೆ. ಆಮೇಲೆ ಮತ್ತಾಯನ ಬರೆಯುವಾಗ ಯೇಸು ಕ್ರಿಸ್ತನನ್ನ ಯೂದ ಗೋತ್ರ ಸಿಂಹ ಅಂತ ಬರೀತಾರೆ. ಯಾರಂತೆ? ಯೂದ ಗೋತ್ರದ ಸಿಂಹ. ಆಮೆನ್. ಆಮೆನ್. ಇವನು ಮಾರ್ಕನ ಬರೆಯುವಾಗ ಆತರ ಸೇವೆ ಮಾಡೋದಕ್ಕೆ ಬಂದ, ಸೇವೆ ಮಾಡಿಸ್ಕೊಳ್ಳೋದಕ್ಕೆ ಬಂದಿಲ್ಲ. ಪ್ರೈಸ್ ದಿ ಲಾರ್ಡ್. ಬನ್ನಿ, ಇವಾಗ ನಾವು ಮೊದಲನೇ ಜೀವಿ ಯಾವುದು? ನೀವ್ ಹೇಳ್ಬೇಕು, ಮಾತಾಡ್ಬೇಕು. ಎಲ್ಲಾರು ಯಾವ್ದು? ಎಲ್ಲಾರು ಹೇಳ್ಬೇಕು. ಏನು ಒಬ್ರು ಆ ತರ, ಒಬ್ರು ಈ ತರ, ಒಬ್ರು ಹಂಗೆ, ಒಬ್ರು ಹಿಂಗೆ, ಒಬ್ರು ಮೇಲೆ, ಒಬ್ರು ಕೆಳಗೆ, ಒಟ್ಟಿಗೆ ಹೇಳಿ. ಇದು ಸ್ವಲ್ಪನೇ ಜೋರಾಗಿ ಹೇಳಿ. ಹಂಗೆ ಬರ್ಬೇಕು. ಸಿಂಹದ ಬಗ್ಗೆ ಮಾತಾಡ್ತೀರಿ, ಊನೆದ್ರೆ ಮಿಯಾವ್ ಅಂತೀರಾ. ಸಿಂಹ ತರ ಇರ್ಬೇಕು ನೀವು. ಯಾಕೆ ಹೇಳಿ? ನಮ್ಮ ಏಸೆಯ ಸಿಂಹ ಅಂದ್ರೆ ನಾವು ಸಿಂಹದ ಮರಿಗಳು. ನಾವೆಲ್ಲ ಕೂತಿದ್ರೆ, ಎಲ್ಲರ ಪ್ರೇಯರ್ ಹೋದ್ರೆ ಬರ್ತಾನೆ ಸೈತಾನಗಂತ ಫಸ್ಟೇ ಗೊತ್ತಿರ್ಬೇಕು ಊನೆಗೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಗರುಡ ಪಕ್ಷಿಗೆ ಹಾವಿಗೆ ಆಗೋದಿಲ್ಲ. ಗರುಡ ಪಕ್ಷಿ ಎಲ್ಲಿದ್ರೆ ನೋಡ್ಬಿಡ್ತೈತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೂದ ಗೋತ್ರ ಸಿಂಹ. ಪ್ರೈಸ್ ದಿ ಲಾರ್ಡ್. ನೋಡೋಣ ಹೇಗೆ ಇದನ್ನ ಯೂದ ಗೋತ್ರ ಸಿಂಹ ಅಂತ ಬರೀತಾನೆ. ಸಿಂಹ ಮೊದಲನೇ ಜೀವಿ. ಕಲರ್ ಮುಖ ಯಾವುದು? ಸಿಂಹ. ಮೊದಲನೇ ನಮಗೆ ಸುವಾರ್ತೆ ಗ್ರಂಥ ಯಾವುದು? ಮತ್ತಾಯ ಅಲ್ವಾ? ಮತ್ತಾಯ ಏನಂತ ಪ್ರಕಟಿಸ್ತಾನೆ? ಯೇಸು ಕ್ರಿಸ್ತನನ್ನ ಆತನು ಯೂದ ಗೋತ್ರ ಜನಿಸಿದ ಸಿಂಹ. ಓದಿ ಮತ್ತಾಯ ಗ್ರಂಥ 2ನೇ ಅಧ್ಯಾಯ 1ನೇ ವಚನ ಓದಿ. ಅರಸನಾದ ಮ್ಯಾಥ್ಯೂ ಚಾಪ್ಟರ್ 2:1. ಫಾಸ್ಟ್ ಆಗಿರ್ಬೇಕು. ಟಕ್ಕನ್ ಬರ್ಬೇಕು, ಟಕ್ಕನ್ ಬೈಬಲ್ ತೆಗ್ಬೇಕು, ಟಕ್ಕನ್ ತಲೆ ಎತ್ತಬೇಕು. ಫಿನಿಶ್. ಫಾಸ್ಟ್ ಆಗಿರ್ಬೇಕು. ನಿಮ್ ತರ ಇದ್ದಿದ್ರೆ ನಾನು ಇನ್ನೂ ಅಲ್ಲೇ ಇರ್ತಾ ಇದ್ದೆ. ಎಲ್ಲಿ? 1.5 ಕಿಲೋಮೀಟರ್ ಆ ಕಡೆ ಇರ್ತಾ ಇದ್ದೆ. 2 ಕಿಲೋಮೀಟರ್ ಆ ಕಡೆ. ಗೊತ್ತಾಯ್ತು ನಿಮ್ಗೆ? ಯಾರೇನು ಅರ್ಥ ಆಗಿದೆ ತಿಳ್ಕೊಳ್ಳಿ.
1.5 ಕಿಲೋಮೀಟರ್ ಆ ಕಡೆ ಅಗರ ಕೆರೆ ಆ ಕಡೆ ಇರ್ತಾ ಇದ್ದೆ. ಇನ್ನು ನಾನು ಅಲ್ಲೇ, ನನ್ನ ಜೊತೆ ಇದ್ದವರೆಲ್ಲ ಅಲ್ಲೇ ಇದ್ದಾರೆ, ಅಲ್ಲೇ ಇಟ್ಬಿಡ್ತಾ ಇದ್ದೆ. ನಾನು ಕುತ್ಕೊಂಡು ವಾಕ್ಯ ಕೇಳ್ಕೊಂಡು ತಿಂಗಳಿಗೊಂದ್ಸಾರಿ ಹೋಗಿ ಕರ್ತಿನ ಭೋಜನ ತಿಂದ್ಬಿಟ್ಟು ಆಮೇಲೆ ಎಲ್ಲರ ಜೊತೆ ಅಲ್ಲಿ ಆಮೇಲೆ ಅಂತ ಹೇಳ್ಬಿಟ್ಟು ಬರ್ತಾರೆ. ನೀವೇ ನಿಮ್ಮಲ್ಲಿ ಎಷ್ಟೋ ಜನ ನನಗೆ ಪರಿಚಯ ಕೂಡ ಆಗ್ತಾ ಇಲ್ಲ. ನೀವು ನನಗೆ ಹಂಗೆ ಇರ್ಬೇಕಾಗಿತ್ತು. ತಪ್ಪು ಮಾಡಿದ್ರೆ ಅನಿಸ್ತೈತೆ. ದೇವರು ನಾನು ಎಲ್ಲ ಕರೆಕ್ಟೆ, ನೀವು ಅಲ್ಲಾಡ್ಸೋದೆಲ್ಲ ಕರೆಕ್ಟೆ. ಆಮೇಲೆ ತಿಳ್ಕೊಳ್ಳಿ, ಬೋಧಕರಾಗ್ಬೇಕಂತ ಹೇಳ್ಕೊಟ್ರು ಭಾನುವಾರ. ನಿಮ್ಮ ಮನೆಗೆ ಹೆಂಗಿರ್ಬೇಕು? ನೀವು ಪಾಸ್ಟರ್ ತರ ಇರ್ಬೇಕು. ಅಷ್ಟು ನೀತಿನ ಜೀವಿಸಿ ಹೇಳ್ಕೊಡೋರಾಗ್ಬೇಕು. ನೀವು ಹೇಳಿದ್ರೆ ಕೇಳಬೇಕು, ಕೈ ಕಟ್ಕೊಂಡು ಬೆಳಬೇಕು. ಮಕ್ಕಳೆಲ್ಲ ಏನು ಮುಟ್ಟಬಾರ್ದು, ವಾಕ್ಯ ಏನು ಮುಟ್ಟಬೇಡಿ ದಯವಿಟ್ಟು ಮನೇಲಿ ಮುಟ್ಟಿ. ಮೇ ಅಲ್ಲೆಲೂಯ. ಏನಂತ ಹೇಳ್ತಾ ಇದೆ? ಅದೇನಂತ ಹೇಳ್ತಾ ಇದೆ ವಾಕ್ಯ? ಅರಸನಾದ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಮೂಡನ ದೇಶದ ಜೋಯಿಷರು ಬಂದು ಏನಂತ ಕೇಳ್ತಾ ಇದ್ದಾನೆ? ಹೇಳೋದನ್ನ ಅವನೇ ರಾಜ, ಅವನೇ ಇರೋದು. ಅವನ ಹತ್ರ ಬಂದು ಏನಂತ ಕೇಳ್ತಾ ಇದ್ದಾನೆ? ಯೂದ ರಾಜನಾಗಿ ಹುಟ್ಟೋನು ಎಲ್ಲಿದ್ದಾನೆ ತೋರಿಸಿ ನಾವು ಅವ್ರಿಗೆ ನಮಸ್ಕಾರ ಮಾಡಬೇಕು. ಏನ್ ಸಾಗಲು ಪಡಲ್ಲ, ಏನ್ ಪಡಲ್ಲ, ಸಾಗಲು ಪಡಿ ದಂಡ ಮರ್ಪಿಂಚಾಲ. ಯೂದ ಗೋತ್ರನಾಗಿ ಸಿಂಹವಾಗಿ ಹುಟ್ಟೋ ಯೇಸು ಕ್ರಿಸ್ತನ ಎಲ್ಲಿದ್ದಾನೆ? ಹಳೆ ಕಾಲದಲ್ಲಿ ಇವಾಗ್ಲೂ ಅಷ್ಟೇ. ರಾಜರಂದ್ರೆ ಹೆಂಗೆ? ಸಿಂಹ. ಕರೆಕ್ಟಾ ಇಲ್ವಾ? ರಾಜರಿಗೆ ಸಿಂಹಾಸನದ ಹತ್ರ ಏನಿಟ್ಟಿರ್ತಾರೆ ಹೇಳಿ? ಯಾವ ರಾಜನೇ ಒಂದು ಚೇರು ಸಿಂಹಾಸನಕ್ಕೆ ಏನಿಕ್ಕಿರ್ತಾರೆ ಹೇಳಿ? ಈ ಕೈಗಿಳಿಕೋತ್ರ ನನ್ನ ನೋಡಿ, ತಲೆ ಎತ್ರಿ ಎಲ್ಲಾರು ಪ್ಲೀಸ್, ತಲೆ ಎತ್ರಿ ಎಲ್ಲಾರು. ಹಿಂಗ್ ಕೈಗಿಳಿಕೋತ್ರ ಕೂಡ ಏನಿರ್ತೈತೆ? ಸಿಂಹ ಇರಲ್ವಾ? ಸಿಂಹಾಸನ ಮೇಲೆ ಸಿಂಹ ಇರಲ್ವಾ? ರಾಜ ಅಂದ್ರೆ ಸಿಂಹ, ಯಾರಿಗೂ ಎದುರಲ್ಲ. ಸಿಂಹ ಅಂದ್ರೆ ಇನ್ನೊಂದೇನು? ಯಾರಿಗೂ ಭಯ ಪಡಲ್ಲ. ಕರೆಕ್ಟೇ ಇಲ್ವಾ? ನಮ್ಮ ಯೇಸು ಕ್ರಿಸ್ತನ್ ಯಾರಿಗೆಲ್ಲ ಭಯ ಪಡ್ತಾನ? ನಾವು ದೇವ್ರಿಗನ ಭಯ ಪಡ್ತೀವಿ. ಆತನ ದೇವ್ರು ಯಾರಿಗೂ ಭಯ ಪಡಲ್ಲ. ಆತನಿಗೆ ಎಲ್ಲಾರು ಭಯ ಪಡಬೇಕು. ರಾಜನಾಗಿ ಹುಟ್ಟೋನು ಎಲ್ಲಿದ್ದಾನೆ? ಮೊದಲನೇ ಮುಖ ಯಾವುದು? 4 ಜೀವಿಗಳಲ್ಲಿ ಸಿಂಹ. ನಮ್ಮ ಯೇಸು ಕ್ರಿಸ್ತನ್ ಯೂದ ಗೋತ್ರದ ಸಿಂಹ ಯಾವ ರೀತಿ ರಾಜನಾಗಿ ಹುಟ್ಟೋನು ಎಲ್ಲಿದ್ದಾನೆ? ನಾವು ಹೋಗಿ ಆತನ ನಮಸ್ಕಾರ ಮಾಡಬೇಕು. ಪ್ರೈಸ್ ಲಾರ್ಡ್. ಸಿಂಹವಾಗಿದ್ದಾನೆ. ರಾಜರುಗಳು ಮೊದಲಿಂದ ಇವಾಗವರೆಗೂ ಅಷ್ಟೇ. ನೀವು ಯಾವ ಬುಕ್ಗಳನ್ನ ನೋಡಿ, ಯಾವನ್ನ ಸ್ಕ್ರೀನ್ ಇಕ್ಕೊಂಡು ನೋಡಿ, ನಾಟಕಗಳಲ್ಲಿ ನೋಡಿ, ರಾಜನ ಹತ್ರ ಸಿಂಹದ ಗುರುತುಗಳು, ಸಿಂಹದ ಆಕಾರಗಳು, ಸಿಂಹದ ತಲೆ ಇಕ್ಕಿರ್ತಾರೆ. ನಿಜನಾ ಅಲ್ವಾ? ಕರೆಕ್ಟಾ ಇಲ್ವಾ? ಆಮೆನ್. ಪ್ರೈಸ್ ದಿ ಲಾರ್ಡ್. 22:16 ಓದಿ. 22:16 ಮ್ಯಾಥ್ಯೂ. ಆಮೆನ್. ಗುರುವೇ, ನೀನು ಸತ್ಯವಂತನು, ದೇವರ ಮಾರ್ಗವನ್ನು ಕರೆಕ್ಟಾಗಿ ಕೇಳ್ಬೇಕು. ಒಂದೊಂದು ಮಾತು ಕೂಡ ನೀನು ಸತ್ಯವಂತನಂದ್ರು ಫಸ್ಟ್ ನೀನ್ ದೇವ್ರ ವಾಕ್ಯನ ಕರೆಕ್ಟ್ ಆಗಿ ಬೋಧಿಸ್ತೀಯ. ಅದೊಂದು ಫಾಸ್ಟ್ ಹೆಂಗ್ ಹೇಳ್ಬೇಕು ಪುಲ್ಪಿಟಲ್ಲಿ ವಾಕ್ಯನ? ಏನು ಗೀನು ಮುಖ, ಹುಡುಗಿ, ಹೆಂಗಸು, ಗಂಡಸು, ಅಳುಬರು, ಹೊಸಬರು, ಕಾಣಿಕೆ ಕೊಡೋರು, ಕೊಡದಿರೋರು ಅಂತ ಏನು ನೋಡ್ದಿರಾ? ಏನ್ ಸತ್ಯ ಇದೆ ಹಂಗೆ ಹೇಳ್ಬಿಡ್ಬೇಕು. ಹೆಂಗಿದೆ ಬೈಬಲ್ ಹಂಗೆ ಬಟ್ ತಿಳಿಸ್ಬೇಕು. ಚೇಂಜ್ ಮಾಡಬಾರ್ದು. ಜೋಬ್ಗೋಸ್ಕರ, ದುಡ್ಡುಗೋಸ್ಕರ, ಮರ್ಯಾದೆಗೋಸ್ಕರ ಮಾನ ಹೋಗುತ್ತೆ, ಅವ್ರು ಬರಲ್ಲ, ಬಿಟ್ಬಿಡ್ತಾರೆ. ಅವ್ರು ಹೋದ್ರೆ ಹೋಗ್ಲಿ, ನೀನ್ ಮಾತ್ರ ಹೋಗ್ಬೇಡ. ಮೇನ್ ಹೌದಮ್ಮ. ಸತ್ಯವಂತನು, ಸತ್ಯವಾಗಿ ಬೋಧಿಸುವವನು, ಯಾರಿಗೂ ಹೆದರದವನು. ಯಾರಿಗೂ ಹೇಳಿ. ಕಾಡಲ್ಲಿ ಸಿಂಹ ಯಾರಿಗಾದ್ರೂ ಎದುರ್ತೈತಲ್ಲ, ಏನು ಅದು ಯೇಸು ಕ್ರಿಸ್ತನಲ್ಲಿರೋ ಸ್ಪೆಷಲ್. ನೋಡಲ್ಲಿ ಯಾರಿಗೂ ಎದುರಲ್ಲ ಅಂತಿದೆ. ಯೂದ ಗೋತ್ರದ ಸಿಂಹ ಅಂತ ಮತ್ತಾಯ ಪ್ರೂಫ್ ಮಾಡ್ತಾನೆ. 28 ಚಾಪ್ಟರ್ ಇದೆಲ್ಲ, 28 ಅಧ್ಯಾಯ ಇದೆಲ್ಲ ಮತ್ತಾಯ ಗ್ರಂಥದಲ್ಲಿ. ಏನಂತ ಬರೀತಾನೆ ಅವ್ನು ಓದೋದು? 28 ಅಧ್ಯಾಯ ಬರೀರಿ. ಯೂದ್ರಿಗೆ ಬರೀತಾನೆ. ಯಾರಿಗೆ ಬರೆಯೋದು? ಮತ್ತಾಯ ಯೂದ್ರಿಗೆ. ಅದು ಕೂಡ ಬರ್ಕೊಳ್ಳಿ. ಮತ್ತಾಯನ ಬರೆಯೋದು ಯೂದ್ರಿಗೆ, ಮಾರ್ಕನ್ ಬರೆಯೋದು ರೋಮನ್ಸ್ಗೆ, ಅದರ್ಸ್ ಜೆಂಟಲ್ಸ್ ನಮಗೆ ಬರೀತಾನೆ ಮಾರ್ಕ. ಲೂಕನ್ ಬರೆಯೋದು ಗ್ರೀಕರಿಗೆ ಬರೀತಾನೆ. ಡಾಕ್ಟರ್ ಅವನು. ಲೂಕ ಯಾರು? ಗ್ರೀಕರಿಗೆ ಬರೀತಾನೆ. ಯೋಹಾನ ಸುವಾರ್ತೆಯನ್ನು ಯಾರಿಗೆ ಬರೀತಾನೆ ಅಂದ್ರೆ ಹಲ್ಲೆಲೂಯಾ, ಆಮೆನ್. ಇನ್ಯಾರು ಮಿಸ್ ಆಗಿದ್ದಾರೆ ಹೇಳಿ ನೋಡೋಣ? ಗ್ರೀಕರಾಯ್ತು, ರೋಮನ್ಸ್ ಆಯ್ತು, ಯೂದರಾಯ್ತು, ಇನ್ಯಾರಿದ್ದಾರೆ? ಹೇಳೋವಾಗೆಲ್ಲ
ಪಾಯಿಂಟ್ಸ್ ಏನ್ ಮಾಡ್ತೀರಾ? ಹಲ್ಲೆಲೂಯಾ. ಈ ಕಡೆ ನೋಡಿ ಆ ಕಡೆ ತಿರ್ಗಷ್ಟೊತ್ತಿಗೆ ಇರಲ್ಲ, ಮಣ್ಣು ಮಾಯ ಆಗಿರ್ತೈತೆ. ಹಾ, ಗ್ರೀಕರಾಯ್ತು. ಆಮೇಲೆ ಅನ್ಯರಿಗೆ ಬರೀತಾನೆ ಲೂಕನು ಗ್ರೀಕ್, ಜಾನ್ ಗ್ರೀಕರಿಗೆ ಬರೀತಾನೆ. ಹಲ್ಲೆಲೂಯಾ. ಮತ್ತ ಮ್ಯಾಥ್ಯೂ ಚಾಪ್ಟರ್ ಯಾರಿಗೆ ಬರೀತಾನೆ? ಮತ್ತಾಯನು ಯೂದರಿಗೆ ಬರೀತಾನೆ. ಯೇಸು ಕ್ರಿಸ್ತನು ಯಾವ ಕುಲದಲ್ಲಿ ಹುಟ್ಟಿದ್ದು? ಯೂದ ಗೋತ್ರದ ಸಿಂಹ, ಯೂದ ಕುಲದಲ್ಲಿ ಹುಟ್ಟಿದ್ದು, ರಾಜನಂತ ಪ್ರತಿ. ನೋಡಿ, ಅಬ್ರಹಾಮನು ಇಸಾಕನನ್ನ ಪಡೆದನು. ಇಸಾಕನ್ ಯಾಕೋಬನು. ಹಾಗೆ ಹೇಳ್ತಾ 42 ತಲೆ ಹೇಳ್ತಾ ರಾಜನ ಹೆಸರುಗಳೆಲ್ಲ ಹೇಳ್ತಾ. ನೋಡಿ, ದಾವಿದ ಹೆಸರು, ಸೊಲೊಮೋನ ಹೆಸರು ಹೇಳ್ತಾನೆ. ಮತ್ತಾಯ 1ನೇ ಅಧ್ಯಾಯದಲ್ಲಿ ಇವ್ರು ಬಂದು ಏನ್ ಕೇಳ್ತಾ ಇದ್ರೆ, ಜೋಯಿಸು ಅರಸನಾಗಿ ಹುಟ್ಟೋನು ಎಲ್ಲಿದ್ದಾನೆ? ಸಿಂಹ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. 16ನೇ ವಚನ ಏನ್ ಹೇಳ್ತಾ ಇದೆ? ಯಾರಿಗೂ ಮೊದಲನೇ ಜೀವಿ ಯಾವುದು? ಪ್ರಕಟಣೆ ಗ್ರಂಥದಲ್ಲಿ ಯೋಹಾನ ನೋಡುವಾಗ ಮೊದಲನೇ ಜೀವಿ ಯಾರು? ಯೋಹಾನ ನೋಡ್ತಾ ಇದ್ದಾನೆ ದರ್ಶನದಲ್ಲಿ, ಪದೋಸ್ ದೀಪದಲ್ಲಿ. ಮೊದಲನೇ ಪ್ರಾಣಿ ಯಾವುದು? ಫಸ್ಟ್ ಕ್ರಿಯೇಚರ್ ಯಾವುದು? ಲಯನ್. ಈ ಲಯನು ಕಾಡಲ್ಲಿ ಯಾರ ಎದುರ್ತೈತಾ? ಯಾರಿಗೂ ಎದುರಲ್ಲ, ಧೈರ್ಯವಾಗಿ ನಿಲ್ತೈತೆ. ಆನೆ ಕೂಡ ಓಡೋಗ್ಬಿಡ್ತೈತೆ, ಜಿರಾಫೆ ಕೂಡ ಓಡೋಗ್ಬಿಡ್ತೈತೆ, ದೊಡ್ಡ ದೊಡ್ಡ ಜೀವಿಗಳವೆಲ್ಲ. ಗಾಡ್ಚಿಲ ಕೂಡ ಓಡೋಗ್ಬಿಡ್ತೈತೆ, ಡೈನೋಸರಿ ಕೂಡ ಓಡೋಗ್ಬಿಡ್ತೈತೆ. ಯೂದ ಗೋತ್ರ ಸಿಂಹದ ಮುಂದೆ ಇಲ್ಲ ಡೈನೋಸರಿ, ಗಾಡ್ಚಿಲ್ಲ. ಆಮೇಲೆ ಏನ್ ಬ್ರದರ್ ಅಂತ ಹೇಳ್ಬೇಡಿ ನೀವು, ಎಲ್ಲಾರು ಅದ್ರ ಮುಂದೆ ನಿಲ್ಲಕ್ಕಾಗಲ್ಲ, ಪ್ರತಿಯೊಬ್ಬರು ನಡಗಲೇಬೇಕು. ಸರಿ, ನಡುತ್ತಾರಾ? ರೆವಲೇಷನ್ ಚಾಪ್ಟರ್ 5 ಓದಿ ಬೇಗ. ಯೂದ ಕುಲದಲ್ಲಿ ಜನಿಸಿದ ಯೂದ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು. ಏನಂತ ಬರೀತಾ ಇದ್ದಾನೆ ಇಲ್ಲಿ ಪ್ರಕಟಣೆ ಗ್ರಂಥದಲ್ಲಿ? 24 ಮಂದಿ ಹಿರಿಯರಲ್ಲಿ ಒಬ್ಬನು ಏನಂತ ಹೇಳ್ತಾ ಇದ್ದಾನೆ ಯೋಹಾನನಿಗೆ? ಯೂದ ಗೋತ್ರದ ಸಿಂಹ, ದಾವೀದನ ಅಂಕುರದವನು. ದಾವೀದನ ಯಾವ ಕುಲ? ರಾಜ, ಹುಟ್ಟವಾಗಲೇ ರಾಜ. ದಾವೀದ ಯಾರು? ಇನ್ಯಾರಿಗೂ ಹೆಸರಿಲ್ಲ ಬೈಬಲ್ ಅಲ್ಲಿ. ಯೇಸು ಕ್ರಿಸ್ತನಷ್ಟೇ ಹುಟ್ಟವಾಗಲೇ ರಾಜ. ನೋಡಲ್ಲ, ಅವ್ರು ಬಂದು ಕೇಳ್ತಾ ಇದ್ದಾರೆ. ಈ ಮತ್ತಾಯ ಗ್ರಂಥ 28 ಅಧ್ಯಾಯಗಳನ್ನ ನೀವು ಓದಿ, ಯೇಸು ಕ್ರಿಸ್ತನ್ ರಾಜ ರಾಜ ರಾಜ, ಯೂದ ಗೋತ್ರದ ಸಿಂಹ ಅಂತ ಪ್ರಕಟಿಸ್ತೇವೆ. ಆ ಸುವಾರ್ತೆ ಎಲ್ಲಾನು ನಿನಗೆ ಜೀವನದಲ್ಲಿ ಆತನು ರಾಜಾದಿ ರಾಜನಾಗಿರ್ತಾನೆ. ಆಮೆನ್, ಹಲ್ಲೆಲೂಯಾ. ಈ ಲೋಕದ ಸಿಂಹ ಪರಲೋಕಕ್ಕೆ ಏನು ಬೇಕು? ದೇವರಿಗೆ ಏನು ಬೇಕು? ಇದು ಈ ಲೋಕಕ್ಕೆ ಮಾತ್ರ ಆ ಸಿಂಹ. ಇದು ಆಧ್ಯಾತ್ಮಿಕ ಸಿಂಹ. ಆ ಸಿಂಹ ಯಾರಂದ್ರೆ ಮತ್ತಾಯ ಗ್ರಂಥ. ಆಮೆನ್. ಅದಕ್ಕೆ ಏನ್ ಕಲರ್ ಅಂತ ಹೇಳಿದೆ? ನೀಲಿ ಬಣ್ಣ. ನೀಲಿ ಬಣ್ಣ ಏನನ್ನ ತೋರಿಸ್ತೈತೆ ಅಂತ ನಿಮ್ಗೆ ಹೇಳಿದೆ. ಪರಲೋಕದಲ್ಲಿ ಎಂತ ಬಣ್ಣ? ಥ್ರೋನ್ ಸಿಂಹಾಸನ ಯಾವ ಕಲರ್ ಅಂತ ಹೇಳಿದೆ? ನೀಲಿ ಬಣ್ಣ. ನೀಲಿ ಬಣ್ಣ ತಾನೆ ನಾನು ಹೇಳಿದ ಅವಾಗಲೇ. ನೀಲಿ ನೀವು ಓದಿ ಯಜಸ್ಕೇಲ ಗ್ರಂಥದಲ್ಲಿ ಸಿಂಹಾಸನ ಬ್ಲೂ ಕಲರ್, ನೀಲಿ ಕಲರ್ ಇರ್ತದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಈ 3 ವಾಕ್ಯಗಳು ಏನನ್ನ ತೋರಿಸ್ತದೆ? ಯೇಸು ಕ್ರಿಸ್ತನು ರಾಜನು, ಸಿಂಹ, ಯಾರಿಗೂ ಎದುರಲ್ಲ, ಪ್ಲಸ್ ಯೂದ ಗೋತ್ರದ ಸಿಂಹ. ಸಿಂಹ ಅಂತ ಬಂತಲ್ವಾ? 4 ಜೀವಿಗಳಲ್ಲಿ ಒಂದು ಜೀವಿ ಕ್ಲಿಯರ್ ಆಯ್ತು. 2ನೇ ಜೀವಿ ಯಾವ್ದು ಹೇಳಿ ನೀವು? ನೋಡಿ, ಹಿಂಗೆ ಫಾಸ್ಟ್ ಆಗಿರಿ, ಅವ್ರು ಹೇಳ್ಬೇಕು ಎದ್ದು ಅಂತ ಹೇಳಿ. ಆಮೇಲೆ ಎದ್ದು ಎದ್ದು ತೆಲುಗುಲು ಎದ್ದು ಹೇಳ್ತಾರಲ್ಲ, ಹೆಂಗ್ ಹೇಳಿದ್ರೆ ಹಂಗೆ ಹೇಳ್ತಾರೆ. ಏನ್ ಎದ್ದು ತರ ಅವನವನು ಎದ್ದು ತರ ಹೇಳ್ತಾರ ಇಲ್ವಾ? ಗಂಡು ಮಕ್ಳು ಜಾಸ್ತಿ ಹೇಳ್ತಾರೆ, ಈ ನಡುವೆ ಹೆಣ್ಮಕ್ಳು ಕೂಡ ಹೇಳ್ತಾರೆ. ಅವರು ಹಂಗೆ ಹೇಳ್ತಾರೆ, ಮೊಬೈಲ್ ನೋಡಿ ನೋಡಿ. ಆಮೇಲೆ ಎಷ್ಟನ್ನ ಹೇಳಿ ಎದ್ದು ತರನೇ ಇರ್ತಾರೆ. ಎತ್ತು ಕೆಲಸ ಏನ್ ಹೇಳಿ? ಎತ್ತು ಬಗ್ಗೆ ಹೇಳ್ತಾ ಇದ್ದೀನಿ ನಿಮ್ಗೆ. ಓರಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ನಿಜನೇ ಇಲ್ವಾ? ಎಲ್ಲಾರು ಹೇಳಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ? ಎತ್ತು ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅದಕ್ಕೆ ಎಷ್ಟು ಕೆಲಸ ಕೊಡ್ರಿ ಏನ್ ಮಾಡ್ತೈತೆ? ಎಷ್ಟು ಚೆನ್ನಾಗಿ ಉತ್ಕೊಡ್ತೈತೆ. ಏನನ್ನ ತಗೊಂಡೋಗಿ ಎಳ್ಕೊಂಡು ಹೋಗ್ತೈತೆ ಬಂಡಿಯಲ್ಲಿ. ಎಷ್ಟು ದೂರನ, ಎಷ್ಟು ವೆಯ್ಟ್ ಅನ್ನ ಹಾಕಿ, ಇಷ್ಟು ಹೈಟ್ ಹಾಕಿ ಮೇಲೆ ಟಾಪ್ ಮೇಲೆ ಹಾಕಿರ್ತಾರೆ. 2 ಎತ್ತುಗಳು, 1 ಎತ್ತು ತಕೊಂಡು ಹೋಗ್ತಾನೆ ಇರ್ತೈತೆ. ಬರೀ ಕೆಲಸ 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 ಅಷ್ಟೇ. ಮನೆಗೆ ಬಂದ್ರೆ ಜೋಳದ ಕಡ್ಡಿನೋ ನೀರೋ ಕೊಡ್ತಾರ ಅದಕ್ಕೆ. ಈ ಹಾಲು ಕೊಡೋ ಹಸಿದ್ ಮಾತ್ರ ಅದು ಇದು ಈ ಯಾರು ಕೊಡ್ತಾರೆ? ಬಸ್ರಿಂಗ್ಸ್ ಕೊಡ್ತಾರಲ್ಲ, ಫ್ರೂಟ್ಸು, ಹಣ್ಣುಗಳು, ಕಾಯಿ, ಹಂಪಲು ಎಲ್ಲ ತಂದು 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 3 ಹೊತ್ತು ಊಟ 6 ಹೊತ್ತು ಕೊಡ್ತಾರೆ.
ಹೊತ್ತು ತಿನ್ನಂತ ತಿಂತಾರೆ. ಪಾಪ ಎತ್ತಿಗೆ ಕೊಡೋದಿಲ್ಲ. ಎತ್ತು ಕೆಲಸ ಏನ್ ಹೇಳಿ? ದುಡಿಯೋದು. ಗಂಡಸು ಏನ್ ಕೆಲಸ ಮನೆಯಲ್ಲಿ? ದುಡಿಯೋದೇ ಅವನ ಕೆಲಸ. ಅವ್ನಿಗೆ ರೆಸ್ಟ್ ಇರಲ್ಲ, ಅವ್ನಿಗೆ ಸನ್ಮಾನ ಇರಲ್ಲ, ಅವ್ನಿಗೆ ಆರಾಮ್ ಇರಲ್ಲ. ನಮ್ಮ ಮನೇಲಿ ಹಂಗಿಲ್ಲ ಅಂತ ಹೇಳ್ಬೇಡಿ. ನಾರ್ಮಲ್ ಆಗಿರೋದು ನಿಮ್ಗೆ ಹೇಳ್ತಾ ಇದ್ದೀನಿ. ಒಬ್ರು ಹಂಗೆ ಒಬ್ರು ಹಿಂಗೆ ಇರ್ತೈತೆ, ನಾರ್ಮಲ್ ಆಗಿ ಹೇಳೋದು. ಪ್ರೈಸ್ ದಿ ಲಾರ್ಡ್. ಆದ್ರೆ ಈ ದಿನಗಳಲ್ಲಿ ಗಂಡಸರು ಅಡಿಗೆ ಮಾಡ್ತಾ ಇರ್ತಾರೆ ಕಿಚನ್ ಅಲ್ಲಿ, ಸ್ಕೂಲ್ ಕಳಿಸ್ತಾ ಇರ್ತಾರೆ ರೆಡಿ ಮಾಡಿ. ಸಿಸ್ಟರ್ ಹೋಗಿ ಕೆಲಸ ಮಾಡ್ಕೊಂಡು, ಅಕ್ಕ ತಂಗಿ ಹೋಗಿ ನೈಟ್ ಶಿಫ್ಟ್ ಬಂದು ಮಲಗಿರ್ತಾರೆ, ಅಣ್ಣ ಎಲ್ಲ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಬೇಡ, ಕತೆ ಬೇರೆ ಆಗುತ್ತೆ. ಇದಕ್ಕೆ ಓದಿನ ಎತ್ತ ಏನು? ಎತ್ತು ಎಷ್ಟು ಕೆಲಸ ಕೊಟ್ಟರು, ಎಷ್ಟು ವೇಟ್ ಆಗಿದ್ರು ಹೇಳ್ಕೊಂಡು ಹೋಗ್ತದೆ. ಅದ್ರ ಕೆಲಸನೇ ಸೇವೆ ಮಾಡೋದು. ರೆಸ್ಟೇ ಮಾಡಲ್ಲ, ಅದಕ್ಕೆ ರೆಸ್ಟೇ ಇರಲ್ಲ. ಮಾರ್ಕ ಸುವಾರ್ತೆ ಬರೀತಾನೆ. ಓದಿ ಮಾರ್ಕ್ ಚಾಪ್ಟರ್ 10:45 ಓದಿ. ಧೂಮವರ್ಣ ಅಂತ ಹೇಳಿ ಇದು ಕಲ್ಲ. ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನ ಬಿಡಿಸಿಕೊಳ್ಳೋದಕ್ಕೆ ಬಂದ. ಏನ್ ಮಾಡ್ದ ಯೇಸು ಕ್ರಿಸ್ತನು? ಕುಂಟ್ರಿಗೆ ಹೇಳ್ಬೇಕು ಪಟ ಪಟ ಅಂತ ಎತ್ಬಿಡಿ ತಲೆ ಬೇಗ. ಕುಂಟ್ರಿಗೆ ಏನ್ ಕೊಟ್ಟ? ಯಾರೋ ಜಾಸ್ತಿ ಜನ ಬರ್ತಾದ್ರೆ ಏನ್ ಮಾಡ್ದ? ಅಯ್ಯೋ ಪಾಪ ಅವರು ಕುರುಬನಿಲ್ಲದ ಕುರಿಗಳ ತರ ಇದ್ದಾರೆ ಅಂತ ಕನಿಕರ ಪಟ್ಟು ಇನ್ನು ಹೆಚ್ಚಾಗಿ ವಾಕ್ಯ ಹೇಳ್ತಾ ಇದ್ದಾರೆ. ಅಷ್ಟಿಲ್ದಿರ ಸೇವೆ ಮಾಡ್ತಾ ಇದ್ದಂತೆ. ನಾನು ಇನ್ನು ಆ ವಿಲೇಜ್ಗೆ ಹೋಗ್ಬೇಕು, ನಾನು ಇನ್ನು ಈ ಊರಿಗೆ ಹೋಗ್ಬೇಕು. ಅಯ್ಯೋ ಬಹಳ ಇವ್ರು ನನ್ನ ಹತ್ರ ಬಂದು 3 ದಿನ ಆಯ್ತು. ಇವ್ರು ರೋಡಲ್ಲಿ ತೊಳಲಿ ಬಡಲಿ ಹೋದಾರು. ಇದರಲ್ಲಿ ಕೆಲವರು ಲಾಂಗ್ ಇಂದ ಬಂದಿದ್ದಾರೆ. 3 ದಿನ ಆಯ್ತು ಇವ್ರು ಊಟ ತಿಂದು. ಇವ್ರ ಊಟಕ್ಕೆ ಏನಾದ್ರೂ ಕೊಡೋಣ. ಶಿಷ್ಯರು ಊಟ ತರಕ್ ಹೋಗಿದ್ದಾರೆ. ಶಿಷ್ಯರಿಗೂ ಯೇಸು ಕ್ರಿಸ್ತನಿಗೂ. ಅಷ್ಟೊತ್ತಿಗೆ ಒಂದು ಲೇಡಿಗೆ ಸುವಾರ್ತೆ ಹೇಳ್ತಾ ಇದ್ದಾನೆ. ಒಬ್ಬ ಬೇಸಿಗೆ ಕೆಟ್ಟ ಹೆಂಗಸ್ಗೆ ಸುವಾರ್ತೆಯನ್ನು ಹೇಳಿ ದೇವರಲ್ಲಿ ತಂದು ಊರೇ ಸಾಮಾನ್ಯ ಪಟ್ಟಣನೇ ರಕ್ಷಿಸ್ತಾ ಇದ್ದಾನೆ ಯೇಸು ಕ್ರಿಸ್ತ. ಸೇವೆ ಮಾಡ್ತಾ ಇದ್ದಾನೆ. ಯಾಕೆ? ಯೇಸು ಕ್ರಿಸ್ತನ ಶಿಷ್ಯರು ಕಾಲು ತೊಳೆದ್ನಲ್ವಾ? ಯೇಸು ಕ್ರಿಸ್ತನ ಶಿಷ್ಯರು ಕಾಲು ತೊಳಿತಾನೆ. ಅದ್ರ ಅರ್ಥ ಏನು? ನಿಮ್ಮಲ್ಲಿ ಹೆಚ್ಚಿನವನು ಎಲ್ಲರಿಗಿಂತ ಕಡಿಮೆ ಆಗಿರ್ಲಿ, ತಗ್ಗಿಸಲ್ಪಡುವವನು ಹೆಚ್ಚಿಸಲ್ಪಡ್ತಾನೆ. ನೋಡಿ, ಅವತ್ತು ಯೇಸು ಕ್ರಿಸ್ತನ್ ತಗ್ಗಿಸ್ಕೊಂಡ, ಸೇವೆ ಮಾಡ್ದ, ನಮ್ಮನ್ನು ಹುಡ್ಕೊಂಡ್ ಬಂದ, ಬಡವನಾದ. ನೋಡಿ ಎಷ್ಟಿದೆ ಕೆಲಸ. ಓರಿ ಕೆಲಸ, ಎತ್ತಿನ ಕೆಲಸ. ಎತ್ತು ತರ ದುಡ್ದ 3.5 ವರ್ಷ ಸ್ಪೀಡ್ ಆಗಿ ಕೆಲಸ ಮಾಡ್ದ. ಒಂದು ದಿನ ರೆಸ್ಟ್ ತಗೊಳ್ಳಿಲ್ಲ. ಏನಿದೆ ಸುಮ್ಮನೆ ಇದ್ದ. ಆ ಎತ್ತು ನೋಡಿ ಹಿಂಗೆ ಇರ್ತದೆ ಪಾಪ. ಹಿಂಗೆ ಎತ್ತ ಕೂಡ ಆಗಲ್ಲ. ಆಕಾಶನೇ ನೋಡಲ್ಲ. ಎಷ್ಟು ಕೆಲಸ ಕೊಟ್ಟರೆ ತಲೆ ಬಗ್ಸ್ಕೊಂಡು ಮಾಡ್ಕೊಡ್ತಿದ್ದಾರೆ. ಹಲ್ಲೆಲೂಯಾ. ತನ್ನ ಓನರ್ ಬಂದಾಗ ಮಾತ್ರ ಅದು ನೋಡೋದು. ಏನು ಹುಲ್ಲಿಲ್ಲ ಅಂದ್ರೆ ಅದು ತಲೆ ಎತ್ತೋದು, ತಲೆ ಬಗ್ಸ್ಕೊಂಡು ಕೆಲಸ ಮಾಡ್ತದೆ. ಯಜ್ಞದ ಕುಡಿಮರಿಯಾದ ಆತನಾದ ಯೇಸು ಕ್ರಿಸ್ತನು ಎತ್ತಿಗೆ ಓರಿಗೆ ಸಮಾನವಾಗಿದ್ದಾನೆ. ಓರಿಯ ಕೆಲಸ ಇಷ್ಟೇ, ದುಡಿಯೋದು, ಸೇವೆ ಮಾಡೋದು. ದುಡಿಯೋದು ತಪ್ಪು, ಸಾರಿ, ಸೇವೆ. ಹಲ್ಲೆಲೂಯಾ. ಇತರಿಗಾಗಿ ಯಾವಾಗಲೂ ತನ್ನನ್ನ ಒಪ್ಪಿಸ್ಕೊಡೋದು. ಶಿಲುಬೆಯಲ್ಲಿ ತನ್ನನ್ನು ತಗ್ಗಿಸ್ಕೊಟ್ಟ, ಕಾಲುಗಳನ್ನು ತೊಳೆದ, ಬಡವರನ್ನ ಕಣ್ಣೀರು ಒರೆಸಿದ, ಗಾಯಗಳನ್ನ ಕಟ್ಟಿದ, ಕುಷ್ಠರೋಗಿಗಳನ್ನ ಮುಟ್ಟಿ ವಾಸಿ ಮಾಡ್ದ, ಜನಗಳ ಹತ್ರ ನಡ್ಕೊಂಡದ, ಊರುಗಳಿಗೆ ಹೋದ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಲ್ಲ. ಈ ಓರಿ ತರ ದುಡಿತಾ ಇದ್ದಾನೆ. ಅದಕ್ಕೆ ಮಾರ್ಕ ಬರೀತಾನೆ, ಯೇಸು ಕ್ರಿಸ್ತನ್ ಎಂತವನು ಗೊತ್ತಾ? ನಮ್ಮಂತ ಮನುಷ್ಯನಲ್ಲ ಆತನು ಮನುಷ್ಯ ಕುಮಾರನಾದ್ರೆ ಕೂಡ ಆತನು ಅನೇಕರನ್ನ ಸಂಪಾದಿಸ್ಕೊಳ್ಳೋಕೋಸ್ಕರ ತನ್ನ ಸೇವೆಯನ್ನ ನಮಗೋಸ್ಕರ ಸೇವೆ ಮಾಡ್ತಾನೆ. ಸೇವೆ ಮಾಡಿಸ್ಕೊಳ್ಳೋಕೆ ಬಂದ, ಸೇವೆ ಮಾಡೋದಕ್ಕೆ ಬಂದ ಯೇಸು ಕ್ರಿಸ್ತನು. ಎದ್ದು ತರ, ಓರಿ ತರ, ಎದ್ದು ತರ ಸೇವೆಯನ್ನ ಮಾಡ್ದ. ಮಾರ್ಕ ಸುವಾರ್ತೆ ಇದನ್ನ ಪ್ರಕಟಿಸ್ತೈತೆ. 2ನೇ ಜೀವಿ ಪರಲೋಕದಲ್ಲಿ ಯೋಹಾನನಿಗೆ ಹೆಂಗೆ ತೋರಿಸ್ತಾ? ಆ ಒಂದು ಕಾರ್ಬಾರ್ ಸ್ಥಳದಲ್ಲಿ ಏಜೆಸ್ಕೇಲ ದರ್ಶನವನ್ನ ನೋಡ್ತಾನೆ. 4 ಜೀವಿಗಳನ್ನ ನೋಡ್ತಾನೆ. ಒಂದು ಜೀವಿ ಮನುಷ್ಯ ತರ ಇತ್ತು, ಇನ್ನೊಂದು ಜೀವಿ ಗರುಡ ಪಕ್ಷಿ ತರ ಇತ್ತು, ಇನ್ನೊಂದು ಜೀವಿ ಸಿಂಹ ತರ ಇತ್ತು, ಇನ್ನೊಂದು ಜೀವಿ ಅದ್ ಹೇಳ್ಬಿಟ್ಟೆ ನಾನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಓರಿ ತರ ಇತ್ತು ಎತ್ತು. ಹಲ್ಲೆಲೂಯಾ. ಮಾಡಿದ ಇಲ್ವಾ? ನಾನು ಹೇಳಿದ್ದೆಲ್ಲ ಪಾಯಿಂಟ್ಸ್ ಇದೆಯಲ್ಲ ಮಾರ್ಕ ಗ್ರಂಥದಲ್ಲಿ ಇದೆ. ಶಿಷ್ಯರು ಕಾಲು ತೊಳಿತಾರೆ. ಯಾರು ತೊಳಿತಾರ? ಬೇರೆ ಇದ್ರಲ್ಲಿ ದೀಕ್ಷಾ ಸ್ಥಾನ ಕೊಡ್ತಾರೆ. ಹೆಂಗ್ ಗೊತ್ತಾ? ಅವ್ರ ಕೈಗೆ ಒಂದು ಶೂಲ ಕೊಟ್ಟು
ಅವ್ರ ದೀಕ್ಷಾ ಸ್ಥಾನ ಕೊಟ್ಟು ಅವ್ರ ತಲೆ ಮೇಲೆ ಕಾಲಿಡ್ತಾರೆ ಗುರು. ಯೇಸು ಕ್ರಿಸ್ತನ್ ಏನ್ ಮಾಡ್ದ? ಶಿಷ್ಯರ ಕಾಲನ್ನ ತಗೊಂಡು ಊಟ ಕೊಟ್ಟ, ನಡು ಕಟ್ಕೊಂಡ, ನೀವು ತಿನ್ನಿ ಫಸ್ಟ್ ಅಂದ. ಇತ್ತ ಎಡ್ದ ಎತ್ತದ ಹಿಡಿದ, ಅಯ್ಯೋ ಅಂದ, ಕುರಿ ಬನ್ನಿಲ್ಲ ಕುರಿಗಳಂದ, ಸ್ವಸ್ಥಪಡಿಸ್ದ, ರಾತ್ರಿ ಹಗಲು ಸೇವೆ ಮಾಡ್ದ, ಹಳ್ಳಿಗಳಿಗೆ ಹೋದ. ಆ ಮನೆ ಈ ಮನೆ, ಆ ಟ್ಯಾಕ್ಸ್ ಕಲೆಕ್ಟರ್ ಇವನು, ಜಕಾರಿ ಆಲದ ಮರ ಹತ್ತಿರೋ ಜಕಾರೆ ಒಬ್ಬನು, ಟ್ಯಾಕ್ಸ್ ಕಲೆಕ್ಟರ್ ಮಾಡೋ ಜಕಾರೆ ಒಬ್ಬನು, ಸಾಂಬಾರು ದರ್ಶಿ ಒಬ್ಬರು, ಒಬ್ಬೊಬ್ಬರು. ನಾನು ಇಲ್ಲಿಂದ ಇನ್ನೊಂದು ಹೋದ, ಟಕ ಅಂತ ಉಪವಾಸ ಮಾಡ್ದ, ದೀಕ್ಷಾಸ್ಥಾನ ತಗೊಂಡ, ಸ್ಟ್ರೈಟ್ ಆಗಿ ಉಪವಾಸಕ್ಕೆ ಹೋದ, ಅಲ್ಲಿಂದ ಬಂದ, ಉಪವಾಸದಲ್ಲಿ ಸೈತಾನ ಜಯಿಸಿದ. 40 ದಿನ ಆದ್ಮೇಲೆ ಸ್ಟ್ರೈಟ್ ಆಗಿ ಪೇತ್ರನ ಅತ್ತೆ ಜ್ವರದಲ್ಲಿ ಮಲಗಿದ್ಲು. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಬಾಮ್ಮ ಇದನ್ನ ನಾನು ಕರ್ಕೊಂಡಿದ್ದೀನಿ ಸೇವೆಗೆ, ಅಲ್ಲಿ ಹೇಳ್ಬಿಟ್ಟು ಆಕೆಯನ್ನು ಸ್ವಸ್ಥಪಡಿಸಿ ಅಲ್ಲಿ ಕೊಟ್ಟಿದ್ದು ಊಟ ತಿನ್ನು, ನಾನು ಇನ್ನೂ ಬೇರೆ ಹಳ್ಳಿಗಳಿಗೆ ಹೋಗ್ಬೇಕು, ನಾನು ಇನ್ನೂ ಬೇರೆ ಹಳ್ಳಿಗೆ. ಇವತ್ತಿರೋ ಪಾಸ್ಟ್ಗಳಿಗೆ ಒಂದು ಚರ್ಚ್ ಕಟ್ಕೊಂಡ್ಬಿಟ್ಟು ಅದನ್ನ ಆಫೀಸ್ ತರ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡ್ಬಿಡ್ತಾರೆ. ಆ ಏರಿಯಾದಲ್ಲೇ ಇರ್ತಾರೆ, ಬೇರೆ ಕಡೆ ಹೋಗಲ್ಲ, ಬೇರೆ ಕಡೆ ಸುವಾರ್ತೆ ಹೇಳಲ್ಲ, ಹೋಗಿ ಸಾರಲ್ಲ, ಮನುಷ್ಯರ ಹತ್ರಕ್ಕೆ ಹೋಗಲ್ಲ. ಪಾಸ್ಟರ್ ಎಲ್ಲಾರನ್ನ ಅವ್ರ ಹತ್ರಕ್ಕೆ ಕರ್ಸ್ಕೊಂತಾರೆ, ಬಾ ಇಲ್ಲಿಗೆ ಬಾ ಇಲ್ಲಿಗೆ ಬಾ ಅಂತಾರೆ. ಯೇಸು ಕ್ರಿಸ್ತನು ಅವ್ರ ಹತ್ರ ಹೋದ, ಎತ್ತು ತರ ಹೋದ, ಓರಿ ತರ ಹೋದ. ನೋಡಿ ಏನು ಸತ್ಯ ಇದೆ ನೋಡಿ. 4 ಜೀವಿಗಳಲ್ಲಿ 4 ಗಾಸ್ಪಲ್ಗೆ ಮತ್ತಾಯ ಗ್ರಂಥಕ್ಕೆ ಎಷ್ಟು ಸಂಬಂಧ ಇದೆ ನೋಡಿ. ಅಲ್ಲಿ ಮೋಶೆಗೆ 4 ಕಲ್ಲರ್ ದಾರಗಳನ್ನ ಬಳಸು ಅಂತ ಹೇಳೋದಕ್ಕೆ ಏನ್ ಸಂಬಂಧ ಇದೆ ನೋಡಿ. 4ನೇ ಜೀವಿ ಯಾವುದು? 3ನೇ ಜೀವಿ ಮನುಷ್ಯನು. ಯೇಸು ಕ್ರಿಸ್ತನಿಗೆ ಬೈಬಲ್ ಅಲ್ಲಿ ಮನುಷ್ಯ ಕುಮಾರನಂತ ಎಷ್ಟು ಜನ ಗೊತ್ತು? ಮನುಷ್ಯ ಕುಮಾರ್, ದಿ ಸನ್ ಆಫ್ ಗಾಡ್. ಕೇಳಿದ್ರಲ್ವಾ? ಮನುಷ್ಯ ಕುಮಾರನು ಕೇಳಿದ್ರಲ್ವ? ಎಷ್ಟು ಜನ ಅಲ್ಲೆಲ್ಲ ಹೇಳಿ. ಈ ಕಡೆ ತಿರ್ಕೊ, ದೇವ್ರ ಕಡೆ ತಿರ್ಕೊಳ್ಳಿ, ತಿರುಗಲೇಬೇಡ, ಮನಸ್ಸು ಆ ಕಡೆ ಇರ್ತದೆ. ಸ್ಪಿರಿಟ್ ಆಫ್ ಗಾಡ್, ಮನುಷ್ಯ ಕುಮಾರ್. 3ನೇ ಮುಖ ಹೆಂಗಿತ್ತು ನೋಡೋದಕ್ಕೆ? ಮನುಷ್ಯ ಕುಮಾರನು, ಮನುಷ್ಯನ ಮುಖ ತರ ಇತ್ತು. ಅಲ್ಲೆಲ್ಲೂಯ್ಯ. ಈ ಲೂಕನ ತಾನೇ ಈ ಸುವಾರ್ತೆ ಬರೆದಿದ್ದು. ಈ ಲೂಕನು ಅನ್ಯನಿಗೆ ಬರೀತಾನೆ. ಬರೆಯುವಾಗ ಆತನ ಮನುಷ್ಯ ಕುಮಾರ ಮನುಷ್ಯ ಕುಮಾರ ಮನುಷ್ಯ ಕುಮಾರ ಅಂತ ಸುಮಾರು ಹತ್ರ ನೋಟೇಟ್ ಮಾಡ್ತಾನೆ. ಆಕ್ಚುಲಿ ಇವತ್ತು ತಿಳ್ಕೊಳ್ಳಿ, ಮನುಷ್ಯ ಕುಮಾರ ಅಂದ್ರೆ ಅರ್ಥ ಏನ್ ಗೊತ್ತಾ? ದೇವರಿಗೆ ಸಮಾನ. ಅದು ಮೆಸ್ಸಿಯನು ಮಾತ್ರ, ಕ್ರಿಸ್ತನು ಮಾತ್ರ. ಆ ಥರ ಸಾಧ್ಯ ಬೇರೆ ಯಾರುವ ಹೆಸರಿಲ್ಲ. ನಿನಗೂ ನನಗೂ ಎಲಿಯ, ಎಲೀಶ, ದಾವಿದ, ಅಬ್ರಾಮ, ಇಸಾಕ, ಯಾಕೋಬ, ಪೌಲ, ಪೇತ್ರ, ಯೋಗ ಯಾರಿಗೂ ಇಲ್ಲ ಹೆಸರು. ಓನ್ಲಿ ಜೀಸಸ್ ಕ್ರೈಸ್ಟ್. ಅದಕ್ಕೆ ಅವ್ರು ಹೇಳಿದ್ದು, ನೀನ್ ಮನುಷ್ಯ ಕುಮಾರನ ಆದ್ರೆ ಹೇಳು. ಏನಂತ ಕೇಳಿದ್ರು? ಯು ಆರ್ ಸನ್ ಆಫ್ ಗಾಡ್. ನಿನ್ ಮನುಷ್ಯ ಕುಮಾರನ ಹೇಳು, ನಾವು ಹೋಗಿ ಹೇಳ್ಬೇಕು, ನಾವು ಕಳಿಸಿರೋರ್ಗೆ ಹೇಳ್ಬೇಕು, ಹೇಳು ನೀನ್ ಮನುಷ್ಯ ಕುಮಾರ್. ಯಾಕಂದ್ರೆ ಅವ್ರಿಗೆ ಎದುರು ನೋಡ್ತಾ ಇದ್ರು, ಆ ಮೆಸ್ಸಿಯನ ಎಕ್ಸ್ಪೆಕ್ಟಿಂಗ್ ಮಾಡ್ತಾ ಇದ್ರು. ನೀನ್ ಮನುಷ್ಯ ಕುಮಾರನ ನೀವೇ ಹೇಳ್ತಾ ಇದ್ದೀರಾ ನಾನು ಮನುಷ್ಯ ಕುಮಾರನಂತ. ಹೌದು, ನೀವ್ ಹೇಳ್ದಂಗೆ ನಾನು ಮನುಷ್ಯ ಕುಮಾರನೇ. ಮನುಷ್ಯ ಕುಮಾರ್ ಅಂದ್ರೆ ದೇವರಿಗೆ ಸಮಾನ, ದೇವ್ರೇ. ಆತ ನೋಡಿದ್ರೆ ದೇವ್ರು ನೋಡ್ದಂಗೆ ದೇವ್ರೇ. ಮನುಷ್ಯ ಕುಮಾರ ಅಂದ್ರೆ ದೇವ್ರ ಮಗ. ಇನ್ನೂ ಒಂದು ಅರ್ಥ, 4-5 ಅರ್ಥ ಬರ್ತೈತೆ. ಆಮೇಲೆ ವಾಕ್ಯ ಓದಿ, ಆಮೇಲೆ ನಿಮ್ಗೆ ಹೇಳ್ತೀನಿ ಅರ್ಥ. 22 ಲೂಕ್ ಚಾಪ್ಟರ್. ಮನುಷ್ಯ ಕುಮಾರನು ಒಟ್ಟು ಸಿಕ್ಕ ನೋಡಿ, ಅಲ್ಲಿ ಇದೆಯಾ ನೋಡಿ ಎಲ್ಲಾರು ಬೈಬಲ್ ಅಲ್ಲಿ ಮನುಷ್ಯ ಕುಮಾರನಂತ ಇದೆಯಾ? 3ನೇ ಜೀವಿ ಹೆಂಗಿತ್ತು ನೋಡೋದಕ್ಕೆ? ಯೋಹಾನನಿಗೆ ತೇಜಸ್ವಿಯಲ್ಲಿ ಹೆಂಗಿತ್ತು 3ನೇ ಜೀವಿ? ಮನುಷ್ಯನ ಮುಖದಂತಿತ್ತು. ಒಂದೇ ಬಾಡಿ, 4 ಶೇಪು. 3ನೇ ಶೇಪು ಮ್ಯಾನ್, ಮನುಷ್ಯ. ಮನುಷ್ಯನ ಮುಖ ತರ ಇತ್ತು ನೋಡಿ. ಆತನು ದೇವರಾಗಿದ್ದ, ದೇವಕುಮಾರನಾಗಿದ್ದ, ದೈವತ್ವ ಆತನಲ್ಲಿತ್ತು. ವಸ್ತ್ರ, ವಜ್ರ, ವೈಡೂರ್ಯ, ಮುತ್ತು, ರತ್ನ, ಮಹಿಮೆ, ಸಿಂಹಾಸನದಲ್ಲಿ ಕೂತಿದ್ದ. ನಿನಗಾಗಿ, ನಿನ್ನ ಪಾಪಗಳನ್ನು ಕ್ಷಮಿಸೋದಕ್ಕಾಗಿ, ನಿನ್ನ ಅಪರಾಧಗಳನ್ನು ಕ್ಷಮಿಸೋದಕ್ಕಾಗಿ, ನಿನ್ನ ತಪ್ಪುಗಳನ್ನು ಕ್ಷಮಿಸೋದಕ್ಕಾಗಿ ಮನುಷ್ಯನಾಗಿ ಲೋಕಕ್ಕೆ ಬಂದ. ಏನಾಗಿ ಬಂದ? ಮನುಷ್ಯನಾಗಿ ಬಂದ. ಮನುಷ್ಯ ಕುಮಾರನು. ಮನುಷ್ಯ ಕುಮಾರ ಅಂದ್ರೆ ಏನು? ದೇವರೇ, ದೇವರ ಮಗನು, ಮೆಸ್ಸಿಯನು, ಅಭಿಷಕ್ತನು, ಜೀಸಸ್ ಕ್ರೈಸ್ಟ್ ಎಲ್ಲ ಒಂದೇ ಮೀನಿಂಗ್. ಅದ ಒಬ್ಬರಿಗೆ ಯಾರಿಗಿಲ್ಲ ನೇಮ್, ಬೇರೆ ಯಾರಿಗ ನೇಮ್ ಈಕ್ವಲೇ ಇಲ್ಲ. ಸ್ಟೀಫನ್ ಇರಲಿ, ಪಾಲ್ ಇರಲಿ, ಪೀಟರ್ ಇರಲಿ, ಜಾನ್ ಇರಲಿ, ಜೇಮ್ಸ್ ಇರಲಿ, ಎಲೇಜ ಇರಲಿ, ಎಜಸ್ಕೇಲ ಇರಲಿ, ಎರೆಮಿಯಾ ಇರಲಿ, ಯಾರಿಗಿಲ್ಲ ನೇಮ್, ಓನ್ಲಿ ಜೀಸಸ್ ಕ್ರೈಸ್ಟ್. ಮರಿಯನ ಗರ್ಭದಲ್ಲಿ ಹುಟ್ಟಿದ್ರಲ್ಲ ಮೊದಲನೇ ಮಗ, ಅವರಿಗೆ ಮಾತ್ರ ನೇಮ್. ಅಲ್ಲೆಲ್ಲೂಯಾ.
ವರ್ಡ್ಸ್ ಏನಂತ ಹೇಳ್ತಿದೆ? ಮನುಷ್ಯ ಕುಮಾರನು ನೇಮಕವಾದ ಪ್ರಕಾರ ಹೊರಟು ಹೋಗುತ್ತಾನೆ, ಸರಿ. ಆದರೆ ಆತನನ್ನು ಹಿಡಿದುಕೊಡುವವರಿಗೆ ಮನುಷ್ಯನ ಗತಿಯನ್ನು ಏನೆಂದು ಹೇಳಲಿ? ಅದ್ರ ಜೊತೆಯಲ್ಲಿ 67, 67, 68, 69 ವರೆಗೂ ಹೋದಮ್ಮ. ಏನಂತ ಇಲ್ಲೇನಂತ ಕೇಳ್ತಾ ಇದ್ದಾರೆ ಅವರು? ಇಲ್ಲಿ ಫೀಸ್ಟ್ ಏನಂತ ಕೇಳ್ತಾ ಇದ್ದಾರೆ? ಮಾಯಾಜಕರೇ ಕೇಳ್ಬೇಕಪ್ಪ, ಕೇಳ್ಬೇಕಮ್ಮ. ನಾನು ಇಂಟ್ರೆಸ್ಟೆಡ್. ನಾನು ಯಾರನ್ನೂ ಬಿಡಲ್ಲ, ನಮ್ಮ ವೈಫ್ನು ಬಿಡಲ್ಲ, ನನ್ನನ್ನು ಬಿಡಲ್ಲ, ನನ್ನ ಮನಸ್ಸನ್ನು ಕೂಡ. ನನ್ನ ಮನಸ್ಸು ಏನೋ ನನಗಾದ್ರೆ ನಾನೇ ಬೈಕೊಂಡ್ಬಿಡ್ತೀನಿ. ನನ್ನನ್ನು ಏನ್ ನಿನಗೆ ದೇವ್ರು ಎದಕ್ಕೆ ನಾ ಈ ಸುಖ ಕೊಟ್ಟಿದ್ದು ಅಂದ್ಬಿಡ್ತಾನೆ. ನಾನೇ ನನ್ನನ್ನು ಬೈಕೊಂಡ್ಬಿಡ್ತೀನಿ. ಒಂದೊಂದು ಸಾರಿ ಚೆನ್ನಾಗಿ ಕೇಳ್ಬೇಕು, ಗಮನ ಕೊಟ್ಟು ಕೇಳಿ. ವಾಕ್ಯಗಳು ನಿನ್ನ ಸೈಡ್ಗೆ ಹೋಗ್ಬಾರ್ದು. ಇದರಿಂದ ನನಗೆ ಲಾಭ ಬೇಡ. ಅದ್ರ ಅರ್ಥ ನಿಮ್ಗೆ ಇವತ್ತು ಸೀಕ್ರೆಟ್ ಓಪನ್ ಮಾಡಿಕೊಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹೌದಮ್ಮ? ಏನಂತ ಕೇಳ್ತಾ ಇದ್ರಿ ಇಲ್ಲಿ? ನೀನು ಅಲ್ಲಿ ಏನಂತ ಕೇಳಿದ್ರೆ, ಯೋಹಾನ ನೀನು ಮನುಷ್ಯ ಕುಮಾರನ ಹೇಳಿ ನಮಗೆ. ನಾವು ಹೋಗಿ ಹೇಳ್ಬೇಕು, ನಾವು ನಿಮ್ಗೆ ನಮಸ್ಕಾರ ಮಾಡ್ಬೇಕು, ನಾವು ನಿಮ್ಮನ್ನು ಸನ್ಮಾನಿಸ್ಬೇಕು. ಭಯ ಪಡ್ತಾರೆ. ಮನುಷ್ಯ ಕುಮಾರ ಅಂದ್ರೆ ಹೆದರ್ತಾರೆ. ದೇವರಿಗೆ ಸಮಾನ ದೇವರೇ ಅಂತ. ಆದ್ರೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ. ಹೇಳ್ತಾ ಇದ್ರೆ ಅರ್ಥ ಮಾಡಿಲ್ಲ. ಅದನ್ನ ಕ್ರಿಯೆಯನ್ನು ನೋಡಿ ಅರ್ಥ ಮಾಡಿಲ್ಲ. ಅದನ್ನ ಏನಂದ್ರೆ ಅವ್ರು ಆಸೆ ಪಟ್ಟಿದ್ದು, ಆ ಇಸ್ರಾಯೇಲ್ರು ಚೇರ್ ಹಾಕೊಂಡು ಕೂತ್ಕೊಬೇಕು ಅಂತ. ಇರೋದ ಇದ್ನಲ್ಲ, ಅರಮನೆಯಲ್ಲಿ ಇರ್ಬೇಕು ಅಂತ ಅವ್ರು ನೋಡಿದ್ರು. ಈತನು ಮೊದಲು ಬಂದಿದ್ದು ರಾಜನಾಗಿ ಬಂದಿದ್ದಲ್ಲ, ಯಾಜಕನಾಗಿ ತನ್ನನ್ನ ಪಾಪಿಗಳನ್ನ ರಕ್ಷಿಸೋದಕ್ಕೆ ಬಂದ. ನಾನು ಸೆಕೆಂಡ್ ಟೈಮ್ ಬರುವಾಗ ಕಿಂಗ್ ಆಫ್ ದಿ ಕಿಂಗ್ ಆಗಿ ಬರ್ತೀನಿ, ರಾಜನಾಗಿ ಬರ್ತೀನಿ. ಇವ್ರು ಫಸ್ಟ್ ಟೈಮ್ ಹಂಗ ನೋಡಿದ್ರು. ಇವ್ರು ತಪ್ಪಾಗಿ ತಿಳ್ಕೊಂಡು ಜೀಸಸ್ ಕ್ರೈಸ್ಟ್ ನ. ಆ ಜಾನ್ ಕೂಡ ಹೇಳ್ತಾನೆ, ಬ್ಯಾಪ್ಟಿಸ್ಟ್ ಜಾನ್, ಸ್ಥಾನಿಕನಾದ ಯೋಗ, ನಾನು ಯೇಸು ಕ್ರಿಸ್ತನಲ್ಲ, ನಾನು ಮೆಸ್ಸಿಯನಲ್ಲ, ನಾನು ಮನುಷ್ಯ ಕುಮಾರನಲ್ಲ. ನೀವು ನನ್ನನ್ನ ತಪ್ಪು ತಿಳ್ಕೊಂಬೇಡಿ, ಆ ಸ್ಥಾನ ನನಗೆ ಕೊಡ್ಬೇಡಿ. ಅದನ್ನ ಚಪ್ಲಿಯನ್ನ ಕೆರಗಳ ಬಾರನ ಬಿಚ್ಚೋದಕ್ಕೂ ಯೋಗ್ಯನಲ್ಲ, ಕ್ಲಿಪ್ಪರ್ನ ನಾನು ಕಳಿಸೋದಕ್ಕೂ ಯೋಗ್ಯನಲ್ಲ. ಹಾಗಾದ್ರೆ ಆತನ ಯೇಸು ಕ್ರಿಸ್ತನ ಕೇಳ್ತಾನೆ, ಏನಂತ ಕೇಳ್ತಾನೆ? ಮನುಷ್ಯ ಕುಮಾರನಾಗಿರೋ ನನ್ನನ್ನ ಯಾರ್ಯಾರು ಏನಂತಾರೆ? ಒಬ್ಬನು ಎಲಿಯಾ ಅಂತಾನೆ, ಒಬ್ಬನು ಎರೇಮಿಯಾ ಅಂತಾನೆ, ಒಬ್ಬನು ಯೋಹಾನ ಅಂತಾನೆ, ಒಬ್ಬನು ಎಲೀಶಾ ಅಂತ, ಸಾರಿ ಪ್ರವಾದಿಗಳಲ್ಲಿ ಒಬ್ಬನಂತ. ನೀವು ನನ್ನನ್ನು ಯಾರಂತೀರ? ನೀನು ಬರಬೇಕಾಗಿರೋ ಮೆಸ್ಸಿಯನು ಮನುಷ್ಯ ಕುಮಾರ, ದೇವ್ರ ಮಗನು. ದೇವರು ಅಂತೀರಿ ನಾವು, ಕರೆಕ್ಟ್. ಈ ಗುಡ್ಡನ್ನು ನಿನಗೆ ಹೇಳಿದ್ದು ಪರಲೋಕದ ದೇವರು, ತಂದೆ. ಪ್ರೈಸ್ ದಿ ಲಾರ್ಡ್. ಓದಮ್ಮ, ಕಂಟಿನ್ಯೂ ಮಾಡಮ್ಮ. ನೀನು ಕ್ರಿಸ್ತನು, ನೀನು ಮನುಷ್ಯ ಕುಮಾರನ ಹೇಳಿದ್ರು ನಮಗೆ. ಇಲ್ಲಂದ್ರೆ ಶಿಕ್ಷಿಸಲ್ಲ, ಭಯ ಪಡ್ತಾರೆ ಅವರು. ಬಟ್ ಅರ್ಥ ಮಾಡ್ಕೊಳ್ಳಿಲ್ಲ. ಹೇಳ್ತಾನೆ ಇದ್ದಾನೆ ಆತನು. ಈ ವಾಕ್ಯದಲ್ಲಿ ಇದೆ ನೋಡಿ, ಮನುಷ್ಯ ಕುಮಾರ. ಆತನು ಅವರಿಗೆ, ನಾನು ನಿಮಗೆ ಹೇಳಿದರೆ ನೀವು ನಂಬೋದಿಲ್ಲ. ಇವತ್ತು ಯಾರನ್ನ ದೇವರು, ಯೇಸು ಸ್ವಾಮಿ ದೇವರಿಂದ ನಂಬ್ತಾರ? ನಮ್ಮಲ್ಲ. ಹೋಗಪ್ಪ, ನಮ್ಮ ದೇವ್ರಿದ್ದಾರೆ, ಆ ದೇವ್ರು ಎಷ್ಟೋ ದೇವ್ರಿಲ್ಲ, ಅದರಲ್ಲಿ ಒಬ್ರು ನಿಮ್ ದೇವ್ರು ನಿಮ್ದು, ನಮ್ಮ ದೇವ್ರು ನಮ್ದು ಅಂತಾರೆ. ಇಲ್ಲಪ್ಪ, ಯೇಸು ಸ್ವಾಮಿನ ಒಬ್ಬರೇ ದೇವರು ನಮ್ಮಲ್ಲ. ಹಂಗಿದ್ರ ಅವರು. ಇವಾಗ ನಮ್ಮ ಬಂಧುಗಳು ಬಾಂಧವರು ಇದಾರಲ್ಲ, ಹಂಗಿದ್ದಾರೆ ಅವರು ಕೂಡ. ಅವತ್ತು ನಾವು ಓದಮ್ಮ, ನಾನು ನಿಮ್ಮನ್ನು ಏನಾದರೂ ಕೇಳಿದರೆ ಸರಿಯಾಗಿ ನೋಡ್ಬೇಕು. ನೀನು ಕ್ರಿಸ್ತನ ಅಂತ ಕೇಳಿದ್ರು, ಕೆಳಗಡೆ ಮನುಷ್ಯ ಕುಮಾರ್ ಅಂತ ಇರ್ತದೆ, ಅದು ನೋಡ್ಬೇಕು ನೀವು. ಕ್ರಿಸ್ತನ ಅನ್ನೋದೇ ಮನುಷ್ಯ ಕುಮಾರನಾಗಿ ಮಾರ್ಪಡ್ತಾ ಇದ್ದಾರೆ ಮಾತು. ಆದರೆ ಇಂದಿನಿಂದ ಮನುಷ್ಯ ಕುಮಾರನು ಸರ್ವಶಕ್ತನಾದ ದೇವರ ಬಲಗಡೆಯಲ್ಲಿಯೂ ಆಸೀನನಾಗಿರುವನು. ನೀವು ಕಾಣ್ತೀರಾ, ಇವತ್ತಿಂದ ಹೋಗಿ ಅಲ್ಲಿ ದೇವರ ಬಲಗಡೆಯಲ್ಲಿ ಸೆಕೆಂಡ್ ಕಮಿಂಗ್ಸ್ ಅಲ್ಲೇ ಕೂತಿರ್ತಾನೆ, ರೈಟ್ ಸೈಡ್. ಇವಾಗಲೂ ಅಲ್ಲೇ ಕೂತಿದೆ. ಸ್ಟೇಪರ್ ಸತ್ತಾಗ ಮಾತ್ರ ಎದ್ದು ನಿಂತ್ಕೊಂಡಂತೆ. ವಾ, ಎದ್ದು ನಿಂತ್ಕೊಳ್ಬೇಕಾದ್ರೆ ಅಷ್ಟು ಗ್ರೇಟ್ ಆಗಿರ್ತಾನೆ ಸ್ಟೇಪನ್. ಜೀಸಸ್ ಎದ್ದು ನಿಂತ್ಕೊಂಡ್ರೆ ಒಂದು ಮಗಿಮೆ. ಹಲ್ಲೆಲೂಯಾ. ಆಮೇಲೆ ಆಗ ಎಲ್ಲರೂ ಹಾಗಾದರೆ ಏನಂತ ಇದ್ದಾರೆ? ನೀನ್ ದೇವಕುಮಾರನು. ಮೂರನೇ ಜೀವಿ ಹೆಂಗಿತ್ತು ನೋಡೋದಕ್ಕೆ? ಸಿಂಹಾಸನದ ಹತ್ರ ಇದೆ 4 ಜೀವಿಗಳು. ಸಿಂಹಾಸನದ ಆ ಕಡೆ ಒಂದು ಜೀವಿ, ಈ ಕಡೆ ಒಂದು ಜೀವಿ, ಈ ಕಡೆ ಒಂದು ಜೀವಿ, ಈ ಕಡೆ ಒಂದು ಜೀವಿ ಇದೆ. ಮೂರನೇ ಮುಖ ಹೆಂಗಿದೆ? ಮನುಷ್ಯನ ಮುಖ ತರ ಇದೆ. ಅದು ಏನಂತ ಕೇಳ್ತಾ ಇದ್ದಾರೆ ಇವರು ಕೂಡ? ಹಾಗಾದ್ರೆ ನೀನು ಮನುಷ್ಯ ಕುಮಾರ, ನೀನು ದೇವರ ಮಗನು, ಮನುಷ್ಯ ಕುಮಾರ ಅಂದ್ರೆ ಇನ್ನೊಂದು ಅರ್ಥ ತಿಳ್ಕೊಳ್ಳಿ. ಮನುಷ್ಯ ಕುಮಾರ ಅಂದ್ರೆ ಏನರ್ಥ ಗೊತ್ತಾ? 2 ಮೀನಿಂಗ್ ಬರ್ತದೆ. 100% ಮನುಷ್ಯ, 100% ದೇವರು.
100% ಮ್ಯಾನ್, 100% ಗಾಡ್. ದೇವರಿಗೂ ಸಮಾನನೇ, ಮನುಷ್ಯರಿಗೂ ಸಮಾನ. ಮನುಷ್ಯ ಕುಮಾರ ಅಂದ್ರೆ ಅರ್ಥ, ಇನ್ನೊಂದು ಅರ್ಥ ಏನು? 100% ಮನುಷ್ಯ, 100% ದೇವರು. ದೇವಕುಮಾರನು, ಮನುಷ್ಯ ಕುಮಾರ, ಒಂದೇ ಮೀನಿಂಗ್. ಜೀಸಸ್ ಮಾತ್ರ ಅದರ ಎರಡು ಇರ್ತದೆ. ಜೀಸಸ್ ಅಲ್ಲಿ ಮಾತ್ರ ಎರಡು ವೆರೈಟಿ ಇರ್ತದೆ. ಬೇರೆ ಯಾರು ನಾವು ನೋಡಕ್ಕಾಗಲ್ಲ, ಬೇರೆ ಯಾರಲ್ಲಿ ಆ ಥರ ಇರಲ್ಲ. ಜೀಸಸ್ ಕ್ರೈಸ್ಟ್ ಮಾತ್ರ. ನನ್ನ ಮಕ್ಕಳಿಗೋಸ್ಕರ ನಾನು ಪಾಪಿ ಒಂದು ಆಕಾರನ ಹೊಂದ್ಕೊಂಡು ಹೋಗ್ತೀನಿ, ಇದನ್ನೆಲ್ಲ ತೆಗೆದು ಸೈಡಿಗೆ ಇಡ್ತೀನಿ. ನನ್ನ ಮಕ್ಕಳಿಗೋಸ್ಕರ ನಾನು ಮನುಷ್ಯನ ಭಾವವನ್ನು ಹೊಂದ್ಕೊಂಡು ದೇಹನ ಹೋಗ್ತೀನಿ. ಆ ದೇಹದಲ್ಲಿ ನನ್ನನ್ನು ಕೊಂದುಕೊಂಡು, ನನ್ನನ್ನು ಸಮರ್ಪಿಸಿ, ನನಗೆ ನಾನೇ ಬೆಂಕಿ ಇಟ್ಕೊಂಡು, ನನ್ನನ್ನು ಎಲ್ಲ ಸಾಕ್ರಿಫೈಸ್ ಮಾಡಿ, ಯಜ್ಞ ಮಾಡಿ ಅವ್ರನ್ನ ಬಿಡಿಸ್ಕೊಂತೀನಿ. ಅವ್ರ ಪಾಪಗಳನ್ನ ಕ್ಷಮಿಸ್ತೀನಿ. ಅದಕ್ಕೆ ಮನುಷ್ಯನ ರೂಪದಲ್ಲಿ ಹೋಗ್ಬೇಕು. ಅದನ್ನ ಈ ಲೂಕ ಮೆನ್ಷನ್ ಮಾಡ್ತಾನೆ. ಈ ಲೂಕ ಬರ್ತಿರೋ ಉದ್ದೇಶನೇ ಯೇಸು ಕ್ರಿಸ್ತನು ದೇವರ ಮಗ, ಯೇಸು ಕ್ರಿಸ್ತನು ದೇವರು. ಆಮೇಲೆ ಇಲ್ಲಿ ಯಾವ ಕಲರ್ ಕೊಟ್ಟೆ ನೀವು ಹೇಳಿ? ಯಾವ ಕಲರ್ ಕೊಟ್ಟೆ ಇದಕ್ಕೆ? ರಕ್ತವರ್ಣ, ರೆಡ್. ಏನ್ ಕಲರ್? ರೆಡ್. ಯೇಸು ಕ್ರಿಸ್ತನು ನಿಮಗೆ ಕೊಟ್ಟೆ 2-3 ವಾರ ಹಿಂದೆ. ಬೆವರು ಏನಾಗಿ ಬಿತ್ತು? ರಕ್ತವಾಗಿ ಬಿತ್ತು. ಯೇಸು ಕ್ರಿಸ್ತನ ರಕ್ತದಿಂದ ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಅಲ್ಲಿ ನೋಡಲ್ಲಿ, ಅಲ್ಲಿ ಗೆತ್ಸೆಮನೆ ತೋಟದಲ್ಲಿ ಅಷ್ಟೇ ಆತನ ನೀರು ರಕ್ತವಾಗಿ ಮಾರ್ಪಡುತ್ತೆ. ರಕ್ತವರ್ಣ, ಧೂಮವರ್ಣ, ರಕ್ತವರ್ಣ, ನೀಲಿ, ನೇರಳೆಯ ಕಲರ್, ಎಲ್ಲದಕ್ಕೂ ಮೀನಿಂಗ್ ಇದೆ. ಹಾಗೆ ಲೂಕ ಗ್ರಂಥ ಚೆನ್ನಾಗಿ ಮೆನ್ಷನ್ ಮಾಡಿ ರಕ್ತದ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಯೇಸು ಕ್ರಿಸ್ತನ ರಕ್ತದಲ್ಲಿ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತಿದೆ ಅಂತ ಮಾತಾಡ್ತಾನೆ. ಯೇಸು ಕ್ರಿಸ್ತನ ಮನುಷ್ಯ ಕುಮಾರ ದೇವರಂತ ಕ್ಲೀನ್ ಆಗಿ ಮೆನ್ಷನ್ ಮಾಡಿ ಬರೀತಾನೆ ಅನ್ಯ ಜನಗಳಿಗೆ. ರಕ್ತದ ಬಗ್ಗೆ ನೀವು ಓದಿ 22ನೇದಲ್ಲಿ 24ನೇದಲ್ಲಿ ರಕ್ತದ ಬಗ್ಗೆ ಜಾಸ್ತಿ ಬರೀತಾನೆ. ಲೂಕ ಗ್ರಂಥದಲ್ಲಿ ರಕ್ತ 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 ಜಾಸ್ತಿ ಇರ್ತದೆ. ಯೇಸು ಕ್ರಿಸ್ತನು ಹಲ್ಲೆಲೂಯಾ 8ನೇ ದಿನದಲ್ಲಿ ಬರ್ತಾನೆ. ಏನ್ ಸಿರಿತೈತೆ? ಏನ್ ಮಾನಸ್ಥಾನದಲ್ಲಿ ಏನ್ ಮಾಡ್ತಾನೆ? ರಕ್ತ ಬಂತಲ್ವ 8ನೇ ದಿನದಲ್ಲಿ ಬಂದು ಮಗುನ ಸಮರ್ಪಿಸುವಾಗ ಅಲ್ಲಿ, ಅದು ಲೂಕ ಗ್ರಂಥದಲ್ಲಿ. 23ನೇ ದಿನದಲ್ಲಿ ನೀರು ರಕ್ತ, ಅದು ಲೂಕ ಗ್ರಂಥದಲ್ಲಿ. ಕರ್ತನ ಭೋಜನ ಕೊಡ್ತಾನೆ, ರಕ್ತ, ಅದು ಲೂಕ ಗ್ರಂಥದಲ್ಲಿ. ರೆಡ್ ಕಲರ್, ಲೂಕ್ ಚಾಪ್ಟರ್ ಗಾಸ್ಪಲ್ ಕೆಂಪು ಬಣ್ಣವನ್ನು ಸೂಚಿಸುತ್ತೆ. ಅದು ಯೇಸು ಕ್ರಿಸ್ತನ ರಕ್ತ. ಯೇಸು ಕ್ರಿಸ್ತನ ರಕ್ತ ನಮ್ಮ ಸಕಲ ಅನೀತಿಯನ್ನ, ಪಾಪವನ್ನ, ಅಪರಾಧವನ್ನ ಕ್ಷಮಿಸಿ ನಮ್ಮನ್ನು ಶುದ್ಧರನ್ನಾಗಿ ಮಾಡ್ತದೆ. ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಪ್ರಪಂಚದಲ್ಲಿರುವ ಸಕಲ ಮನುಷ್ಯರ ಪಾಪಗಳನ್ನು ಕ್ಷಮಿಸುವ ರಕ್ತವಾಗಿದೆ ಅಂತ ಲೂಕ ಪ್ರೂಫ್ ಮಾಡಿ ಬರೀತಾನೆ. ಒಂದೊಂದು ಗಾಸ್ಪಲ್ ಕೂಡ ಮೀನಿಂಗ್ ಇದೆ, ಅರ್ಥ ಇದೆ. ಪರಲೋಕದ ನ್ಯೂ ಯೆರೂಸಲೇಮ್ ಇದೆ, ಚಚ್ಚೌಕವಾಗಿದೆ, 4 ಶೇಪಲ್ ಇದೆ, 4 ಮೂಲೆಗಳಿದೆ, 4 ಗಾಸ್ಪಲ್ ಇದೆ, 4 ಜೀವಿಗಳಿದ್ದಾರೆ, 4 ಕಲರ್ ಬಟ್ಟೆಗಳಿದೆ. 4 ಯಾಕೊಬ್ಬನಿಗೆ 12 ಮಕ್ಕಳಲ್ಲಿ ಫಸ್ಟ್ 4 ಮಕ್ಕಳೇ ಮೇನ್ ಇಂಟ್ರೆಸ್ಟೆಡ್. ಯೇಸು ಕ್ರಿಸ್ತನಿಗೆ 4 ಮಕ್ಕಳು. 4 ಅನ್ನೋದು ಒಂದು ಏನರ್ಥ ಸೂಚಿಸ್ತಿದ್ದೆ ನಿಮ್ಗೆ ಬರ್ಕೊಟ್ಟಿದ್ದೀನಿ, ಹೇಳ್ತಾ ಇಲ್ಲ ನಾನು, ಹೇಳಲ್ಲ, ಯಾವಾಗಲೂ ನಾನೇ ಹೇಳ್ಕೊಡ್ತಾ ಇರ್ತೇನೆ. ಯಾಕೆ? ನಿಮ್ಗೆ 1 ಅಂದ್ರೆ ಏನು, 2 ಅಂದ್ರೆ ಏನು, 3 ಅಂದ್ರೆ ಏನು, 4 ಅಂದ್ರೆ ಏನು, 5 ಅಂದ್ರೆ ಏನು ಹೇಳ್ಕೊಟ್ಟಿದ್ದೀನಲ್ಲ. 5 ಕೃಪೆಗೆ, 1 ನಮ್ಮ ದೇವರೊಬ್ಬನೇ, 2 ಅನ್ಯೋನ್ಯತೆ ಫೆಲೋಶಿಪ್, 3 ಟ್ರಿನಿಟಿವ್, 4 ಚತುರ್. ನಮ್ಮ ಗಾಸ್ಪಲ್ 4 ಐತೆ. ನೀವ್ ಹೇಳಿ ನೋಡ್ಬಿಟ್ಟು ಯಾವಾಗಲೂ ನಾನು ಹೇಳ್ತಾ ಇದ್ರೆ ನೀವು ಕೇಳ್ಕೊಂಡದೆ ತಿರುಗೋಷ್ಟೊತ್ತಿಗೆ ಇರಲ್ಲ. ಇದು ಇದ್ರೆ ಬರ್ದಿರೋ ಕೂತ್ಕೊಂಡು ಇವೆಲ್ಲ ಎತ್ತಿ ರೆಫರೆನ್ಸ್ ಮಾಡಬೇಕು. ದೇವರೊಂದು ಸಾರಿ ನಮ್ಗೆ, ನನಗೊಂದ್ಸಾರಿ ಮನೆ ರಾತ್ರಿ ಕೋಲ್ಡ್ ಕೊಟ್ಟ. ಆಮೇಲೆ ಸ್ಟಾರ್ಟಿಂಗ್ 1.5 ಅವರ್ ಕೋಲ್ಡ್ ಕೊಟ್ಟ. 1.5 ಅವರ್ ಆದ್ಮೇಲೆ ಕೋಲ್ಡೇ ಇಲ್ಲ. 1:30ವರೆಗೂ ದೇವರ ಹತ್ರ ಕೂತಿದ್ದೆ. ಆಮೇಲೆ 1:30ವರೆಗೂ ದೇವರ ಹತ್ರ ಕೂತಿದ್ದೆ. ರಾತ್ರಿ ಮಾತಾಡ್ತಾ ಇರ್ತಾನೆ, ಏನನ್ನ ಪ್ರೇಯರ್ ಮಾಡಿಸ್ಕೊಂಡ್ರೆ ಮಾಡ್ತಾ ಇರ್ತೀನಿ. ಫೀಲಿಂಗ್ಸ್ ಇರಲ್ಲ, ತೊಂದರೆ ಇಲ್ಲ. ಆಮೇಲೆ ಹಲ್ಲೆಲೂಯಾ. ಯಾಕೇನು? ನನ್ನ ಕೆಲಸನೇ ವಾಚ್ಮೆನ್ ಕೆಲಸ. ಕೆಲಸನೇ ವಾಚ್ಮೆನ್ ಕೆಲಸ. ಇದ್ರೆ ಮಾಡಬಾರ್ದು ವಾಚ್ಮೆನ್. ಹಲ್ಲೆಲೂಯಾ. 4ನೇ ಜೀವಿ ಯಾವುದು ಹೇಳಿ? ಪಟ್ಟಂತೇಳಿ 4ನೇ ಜೀವಿ ಯಾವುದು? ಗರುಡ ಪಕ್ಷಿ. ಇದು ಸ್ಪೆಷಲ್ ಏನು?
ಹೈಟಲ್ಲಿ ಆಗ್ತೈತೆ, ಉನ್ನತ ಸ್ಥಾನದಲ್ಲಿ ಏರ್ತೈತೆ. ಓದಿ ವಾಕ್ಯ ಯೋಹಾನ ಗ್ರಂಥ 8:28 ಓದಿ. ಜಾನ್ ಚಾಪ್ಟರ್ 8:28. ಹೀಗಿರಲಾಗಿ ಎಲ್ಲದೆ ಸಿಸ್ಟರ್ ಹೈಟಲ್ಲಿ. ವಾವ್, ಯೇಸು ಸ್ವಾಮಿ ಹೈಟಲ್ಲಿ ಇರೋದು, ಉನ್ನತೋನ್ನತರ ದೇವರ ಬಲಗಡೆಯಲ್ಲಿ ಆಸೀನನಾಗಿದ್ದಾನೆ. ಈ ಜಾನ್ ಬರೆಯುವಾಗ ಈ ಕಲರ್, ಆಕಾಶ ಯಾವ ಕಲರ್ ಇರ್ತದೆ? ನಮ್ಮ ರಾಜನಿಗೂ ಸಿಂಹಾಸನ ಕಲರ್ ಕೂಡ ಅದೇ ಹೇಳ್ತಾ ಇದ್ದೇನೆ ಸ್ಪಷ್ಟವಾಗಿ, ಕ್ಲೀನ್ ಆಗಿ. ಆಮೇಲೆ ನಮ್ಮ ಉನ್ನತ ಸಿಂಹಾಸನದಲ್ಲಿ ಕೂತಿರೋ ಯೇಸು ಕ್ರಿಸ್ತನು ಸಿಂಹಾಸನ ಕಲರ್ ಇದೆ. ಪ್ಲಸ್ ಯೋಹಾನ ಬರೀತಾನೆ, ಆತನ ಉನ್ನತದಲ್ಲಿ ಎತ್ತರದಲ್ಲಿ ಇಡಬೇಕು, ಹೈಟ್ ಅಲ್ಲಿ ಇರ್ಬೇಕು ಎಲ್ಲರಿಗಿಂತ. ಜೀಸಸ್ ಇನ್ ಲೈಫ್ ಅಲ್ಲಿ ಆತನ ಐ ದೇವರು, ಐ ಗಾಡ್, ಲಾರ್ಜೆಸ್ಟ್ ಗಾಡ್, ಬಿಗ್ಗೆಸ್ಟ್ ಗಾಡ್, ಕಿಂಗ್ ಆಫ್ ದಿ ಕಿಂಗ್, ಲಾರ್ಡ್ ಆಫ್ ದಿ ಲಾರ್ಡ್, ಬಿಗ್ ರಾಜಗಳನ್ನ ಉತ್ಪತ್ತಿ ಮಾಡಬಹುದು. ಹೈಟ್ ಅಲ್ಲಿ ಇದ್ದಾರೆ ನಮ್ಮ ದೇವರು. ಎಲ್ಲಾನೇ ಹೇಳ್ತಾರೆ ನೋಡಿ ವಾಕ್ಯ, ಉನ್ನತದಲ್ಲಿ ಇರಬೇಕು ಮನುಷ್ಯನು. ಹಲ್ಲೆಲೂಯಾ. ಜಾನ್ ಅದನ್ನೇ ಮೆನ್ಷನ್ ಮಾಡಿ ಬರ್ತಾನೆ. 21 ಚಾಪ್ಟರ್ಸ್, 21 ಅಧ್ಯಾಯ ಬರೀತಾನೆ. 3ನೇ ಅಧ್ಯಾಯದಲ್ಲಿ ಕೂಡ ಇದೆ ನೋಡಿ ಆ ವಾಕ್ಯ. 3ನೇ ಅಧ್ಯಾಯದಲ್ಲಿ ಇದೆ ನೋಡಿ. ತೆಗೀರಿ 3ನೇ ಅಧ್ಯಾಯ. ಮುಗಿಸ್ತೀನಿ, ಇನ್ನೊಂದು 5 ನಿಮಿಷ ನಾನು ಮುಗಿಸ್ತೀನಿ. ಸಮಾಧಾನವಾಗಿ ಕೇಳಿ. ಆಮೇಲೆ ಹಲ್ಲೆಲೂಯಾ. 3ನೇ ಅಧ್ಯಾಯದಲ್ಲಿ ಸಿಗ್ತಾ? ಓದಿ. ಎಷ್ಟನೇ ವಚನ ನಮ್ಮ? 18 15 ಕರೆಕ್ಟ್. 15 ಕರೆಕ್ಟ್. ಓದಮ್ಮ. ಎಲ್ಲಂತೆ ಎತ್ತರದಲ್ಲಿರ್ಬೇಕು ಮನುಷ್ಯ ಕುಮಾರನು, ಯೇಸು ಸ್ವಾಮಿನು. 5 ಪಕ್ಷಿರಾಜನು, ಗರುಡ ಪಕ್ಷಿ ಐಟೆಲ್ಲ ಆಗ್ತೈತೆ. 4ನೇ ಜೀವಿ ಯೋಹಾನನಿಗೆ ಏನನ್ನ ತೋರಿಸ್ತಾನೆ ದೇವರು? ಗರುಡ ಪಕ್ಷಿ. ಏಸಯ್ಯ ಎಲ್ಲರಿಗಿಂತ ಉನ್ನತದಲ್ಲಿದ್ದಾನೆ. ಆತನ ಕಣ್ಣುಗಳು ಸೂಕ್ಷ್ಮ. ಗರುಡ ಪಕ್ಷಿ ಕಣ್ಣುಗಳು ಸೂಕ್ಷ್ಮ. ಚಿಕ್ಕ ತುಂಡು ಪೀಸ್ ಏನ ಸತ್ತಿ ಬಿದ್ದಿದ್ರೆ ಮೇಲಿಂದ ನೋಡ್ಬಿಟ್ರೆ ಚಕ್ಕನ್ ಲಕ್ಕಂತ ಎತ್ಕೊಂಡು ಹೋಗ್ಬಿಡ್ತದೆ. ಅದು ಎತ್ತೋದು ತೋರಿಸಲ್ಲ, ಏನ್ ಎತ್ಕೊಂಡು ನಮಗೂ ಕಾಣಿಸಲ್ಲ. ಮನೆ ನಿಂತಿದ್ದೀನಿ ಒಂದ್ ಹತ್ರ, ಒಂದು 4 ಅವರ್ ನಿಲ್ಬೇಕಾಯ್ತು ಒಂದು ಜಾಗದಲ್ಲಿ. ಒಂದು 4 ದಿನ ಹಿಂದೆ ಒಂದು ಪಕ್ಷಿ ನನ್ನ ಮುಂದೆ ಬಂತು. ಒಂದು ಚಿಕನ್ ಸೆಂಟರ್ ಹತ್ರ ನಿಂತಿದ್ದೆ. ಅದು ಎಷ್ಟು ಪೀಸ್ ಇದ್ದ ಗೊತ್ತಿಲ್ಲ, ಅಂತೂ ನನ್ನ ಮುಂದೆ ಲಾಪ್ ಅಂತ ಎತ್ಕೊಂಡು ಓಡೋಗ್ಬಿಡ್ತು ಚಕ್ ಅಂತ. ಹೈಟ್ ಹೋಗ್ಬಿಡ್ತು. ನಮ್ಮ ಹೆಸೆ ಉನ್ನತದಲ್ಲಿದ್ದಾನೆ. ಉನ್ನತನಾದ ದೇವರು, ಅತ್ಯುನ್ನತನಾದ ದೇವರು, ಉನ್ನತನಾದ ದೇವರು, ಉನ್ನತೋನ್ನತನಾದ ದೇವರು. ಈ ಗಾಸ್ಪಲ್ ನೀವು ಹೋದ್ರೆ 21 ಚಾಪ್ಟರ್ ಕೂಡ 21 ಅಧ್ಯಾಯ ಯೇಸು ಕ್ರಿಸ್ತನು ಉನ್ನತದಲ್ಲಿದ್ದಾನೆ. ಆತನಿಗಿಂತ ಎತ್ತರ ಇನ್ಯಾರಿಲ್ಲ, ಆತನಿಗಿಂತ ಲಾರ್ಜೆಸ್ಟ್ ಗಾಡ್ ಇನ್ಯಾರಿಲ್ಲ, ಆತನಿಗಿಂತ ಉನ್ನತ ಮನುಷ್ಯನ ಯಾರಿಲ್ಲ, ಅದ್ರ ಮೇಲೆ ಯಾರು ಹೋಗೋಕ್ಕೂ ಆಗಲ್ಲ ಅಂತವನು ಯೇಸು ಕ್ರಿಸ್ತನು. ಇನ್ನು 2 ವಾಕ್ಯ ನಿಮ್ಮನ್ನ ಬಿಡ್ತೀನಿ. ಪ್ರಕಟಣೆ ಗ್ರಂಥ 15:7. ಆಮೇಲೆ 15:7 4 ಜೀವಿಗಳಲ್ಲಿ ಮಿಕ್ಕಿದ ವಾಕ್ಯಗಳು ಮನೆಯಲ್ಲಿ ಓದ್ಕೊಳ್ಳಿ. 1 ಯುಗಾಂತರಗಳಲ್ಲಿ ಜೀವಿಸುವಾತನಾದ ದೇವದ ರೌದ್ರದಿಂದ ತುಂಬಿದ್ದ 7 ವರ್ಷ ಉಪದ್ರವ ಕಾಲ. 3.5 ವರ್ಷ ಆದ್ಮೇಲೆ ಯಾರು ಕೊಡೋದು 7 ಪಾತ್ರೆಗಳನ್ನ ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇದೆ. ಇಲ್ಲೊಂದು ಅಷ್ಟು ಜನ ಕುತ್ಕೊಂಡು ಕೇಳಿದ್ರಿ, ನಮ್ಮ ಚಾನೆಲ್ ಒಂದು 50 ಜನ ನೋಡಿದ್ದಾರೆ ಅಲ್ವಾ. ಆ ಪಾತ್ರೆಗಳನ್ನ ಎತ್ಕೊಂಡ್ಬಂದು ಕೊಡೋದು ಯಾರ ಕೆಲಸ? 4 ಜೀವಿಗಳಲ್ಲಿ 1 ಜೀವಿ ಎತ್ಕೊಂಡ್ಬಂದು ಕೊಡ್ತಾ ಇದೆ ನೋಡಿ. ಎಲ್ಲಿರೋದು ಈ ಜೀವಿಗಳು? ಸಿಂಹಾಸನ ಹತ್ರ. ದೇವದೂತರಲ್ಲಿ ಹೋಗಂಗಿಲ್ವಾ? ಇಲ್ಲ, ಗೊತ್ತಿಲ್ಲೇನು. ಈ ಜೀವಿಗಳು ಎತ್ಕೊಂಡು ಹೋಗಿ ಅಲ್ಲಿ ಹತ್ರ ಹೇಳ್ತಾರೆ, ದೇವರ ಹತ್ರ, ಯಜ್ಞದ ಕುರಿಮರಿಯರ ಹತ್ರ. ಅದನ್ನ ಕೈಯಲ್ಲಿ ಈಸ್ಕೊಂಡ್ಬಂದು ಕೊಡ್ತಾ ಇದೆ. ಅದನ್ನ ಕೈಯಲ್ಲಿ ಈಸ್ಕೊಂಡ್ಬಂದು 4 ಜೀವಿಯಲ್ಲಿ 1 ಜೀವಿ 7 ಪಾತ್ರೆಗಳನ್ನ ದೇವದೂತರ ಕೈ ಕೊಡ್ತಾ ಇದ್ದಾರೆ. ಹಾಗಾದ್ರೆ ಈ ಜೀವಿಗಳ ಮಹಿಮೆ ಏನ್ ನೋಡಿ, ಜೀವಿಗಳ ಒಂದು ಪಾತ್ರ ಏನಿದೆ ನೋಡಿ, ಈ ಜೀವಿಗಳ ಮಹಿಮೆ ಎಂತದ್ದು ನೋಡಿ. ಸಿಂಹಾಸನ ಹತ್ರ ಬೇರೆ ಇರ್ತಾ ಇದ್ದು. ಆಮೇಲೆ ಯೇಸು ಕ್ರಿಸ್ತನನ್ನ ಸೂಚಿಸ್ತೈತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಓದಿ, ಪ್ರಕಟಣೆ ಗ್ರಂಥ 6. ಓಕೆ ಸಾಕು, ಮಿಕ್ಕಿದ್ದು ನೀವು ಓದ್ಕೊಳ್ಳಿ. ನಿಮ್ಮ ಹತ್ರ ದೇವರು ಮಾತಾಡ್ತಾರೆ. ಸ್ಪಿರಿಟ್ ಆಫ್ ಗಾಡ್ ನೋಡ್ದಾ,
ನಾವು ಓದೋದಕ್ಕೆ ಸಿಂಹ ತರ ಇದೆ, ಗರುಡ ಪಕ್ಷಿ ತರ ಇದೆ. ಈಗ ಹೇಳಿ ನೀವು, ಬೇಕಾಗಿತ್ತಿಲ್ವಾ ನಮ್ಗೆ ಈ ಮೆಸೇಜ್? ಗೊತ್ತಾಗ್ಬೇಕಾ ಇಲ್ವಾ? ನಾವು ಹಂಗೆ ಸತ್ತು ಹೋಗ್ಬಿಟ್ರೆ, ನಾವು ಹಂಗೆ ಹೋಗ್ಬಿಟ್ರೆ ಜೀಸಸ್ ಹತ್ರಗ ಹೋಗಲ್ಲ. ತಿಳ್ಕೊಳ್ಳೇಬೇಕು ನಾವೆಲ್ಲ. ಎಷ್ಟು ಜನ ಸಂತೋಷ ಪಡ್ತೀರಾ? ಸಂತೋಷ ಪಡ್ಲೇಬೇಕಲ್ಲ. ವಾಕ್ಯಗಳಲ್ಲಿ ಸಂತೋಷ ಪಡ. 1 ಕೋಟಿ ರೂಪಾಯಿ, ಒಂದು ಮೂಟೆ ಬ್ಯಾಗ್ ದುಡ್ಡು ತಂದು ನಿಮ್ ಮುಂದೆ ಇಟ್ರೇನು, ಒಂದು ಬ್ಯಾಗ್ ಬಂಗಾರ ತಂದು ನಿಮ್ ಮುಂದೆ ಇಟ್ರೇನು, ಬ್ಯಾಕೆಟ್ಗಳು ಸಂತೋಷ ಪಡಬಾರ್ದು. ಅದನ್ನೆಲ್ಲ ತಳ್ಬಿಟ್ಟು ನೆತ್ತಿ ಮೇಲೆ ಇಟ್ಕೊಬೇಕು. ನೆತ್ತಿ ಮೇಲೆ ಇಟ್ಕೊಬೇಕು. ನನಗೂ ಗೊತ್ತಿಲ್ಲ, ಈ ಕವರ್ನ ಆರಿಸ್ಕೊಂಡೆ. 950 ರೂಪಾಯಿ ಈ ಕವರ್. ಬೈಬಲ್ ಕಾಸ್ಟ್ ಕೂಡ ಅಷ್ಟಿಲ್ಲ. ಬೈಬಲ್ 500 ಚಿಲ್ಲರೆ. ಅದು ಕವರು ಬೈಬಲ್ ಗಿಫ್ಟ್ ಮಾಡಿದ ಮನೋಜ್ ಬ್ರದರ್. ಬೈಬಲ್ ಕವರ್ 950. ನೋಡ, ದೇವ್ರ ಸಿಂಹಾಸನ ಕಲರ್ ಅಲ್ಲಿ 2 ಕಲರ್ ಇದ್ದಿದ್ದು, ಒಂದು ಪಿಂಕ್ ಕಲರ್, ಒಂದು ಬ್ಲೂ ಕಲರ್ ಇತ್ತು. ಇವತ್ತು ಅದಕ್ಕೂ ಒಂದು ಮೀನಿಂಗ್ ಇರ್ತದೆ, ಅದಕ್ಕೂ ಒಂದು ಅರ್ಥ ಕೊಟ್ಟ ನಮ್ಗೆ. ರೆಡ್ ಕಲರ್ ಒಂದು ಅರ್ಥ ಕೊಟ್ಟ. ಕರೆಕ್ಟಾಗಿ ಕೊಟ್ಟನ ಇಲ್ಲ? ಮೇನ್ ಆ 4 ಗ್ರಂಥಗಳು ಯಾರನ್ನ ಸೂಚಿಸಿ, ಅದು ಕೂಡ ನಮ್ಗೆ 4 ಸುವಾರ್ತೆಗಳು ಏನಂತ ಹೇಳ್ಕೊಟ್ರು ನಮ್ಗೆ. ಜನ ಸಂತೋಷ ಪಡ್ತೀವಿ. ಆರಾಧಿಸಿ ಮಹಿಮೆ ಪಡಿಸಿ. ಪರಿಶುದ್ಧಾತ್ಮ ದೇವರೇ, ಪರಲೋಕದಲ್ಲಿ ನಮ್ಮ ತಂದೆ, ಈ ಪರಿಶುದ್ಧ ಸಮಯದಲ್ಲಿ ಈ ಪರಿಶುದ್ಧ ದಿನದಲ್ಲಿ ಸ್ವಾಮಿ 4 ಜೀವಿಗಳ ಬಗ್ಗೆ ಕ್ರಿಯೇಷನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಮಾತಾಡಬೇಕ ಬಾಯಾರು ಗಾಸ್ಪಲ್ ಬಗ್ಗೆ ಮಾತಾಡಬೇಕ. ಅದೆಲ್ಲೆಲ್ಲಿ ವಾಕ್ಯವಿದೆ ನಮಗೆ ಹೇಳ್ಕೊಟ್ಟಿಲ್ಲ. ಎಲ್ಲ ಮಕ್ಕಳನ್ನ ಅದ್ಭುತವಾಗಿ ಬಲಪಡಿಸಿ, ಅತಿಶಯವಾಗಿ ಬಲಪಡಿಸಿ, ಇದು ಹೆಚ್ಚಾದ ಜ್ಞಾನ ಇವರಲ್ಲಿ ತುಂಬಪ್ಪ. ನಿನ್ನ ವಾಕ್ಯ ವಾಗ್ದಾನಗಳಲ್ಲಿ ನೆರವೇರಿದ ಮಲ್ಟಿ ನೇಮ್ ಆಫ್ ಜೀಸಸ್ ಇವ್ರ ಮೇಲೆ ಅಭಿಷೇಕ ಇಂದಿನ ಇವ್ರ ಮೇಲೆ ಆ ಬೈಬಲ್ ಇನ್ನು ನಾನು ಓದಬೇಕು, ನಾನು ಸತ್ಯ ವೇದವನ್ನು ತಿಳ್ಕೋಬೇಕು, ವಾಕ್ಯದ ರಹಸ್ಯಗಳನ್ನ ತಿಳ್ಕೋಬೇಕು. ನಾನು ಬೈಬಲ್ ಸ್ಟಡಿಯನ್ನ ಮಂಗಳವಾರ ಶುಕ್ರವಾರ ಮಿಸ್ ಮಾಡ್ತಾ ಬರಬೇಕು. ಈ 2 ಕ್ಲಾಸ್ ಅಟೆಂಡ್ ಮಾಡಬೇಕು. ಬರೀ ಭಾನುವಾರ ಬಂದರೆ ಸಾಕಾಗಲ್ಲ ಅಂತ ಕಾವಲಿನ ಬರೋದಕ್ಕೆ ಇವರನ್ನ ಫಲಗೊಳಿಸಬೇಕು. ನಿನ್ನ ವಾಕ್ಯದಿಂದ ಗುಣಪಡಿಸಪ್ಪ. ನೀನು ಎತ್ತರದಲ್ಲಿದ್ದೀಯಪ್ಪ ಅಪ್ಪ, ನೀನು ಮನುಷ್ಯ ಕುಮಾರನಾಗಿದೆಯಪ್ಪ ಅಪ್ಪ. ನೀನು ನಮಗೆ ಸೇವೆ ಮಾಡೋದಕ್ಕೆ ಬಂದೆ ರಾಜ. ನೀನು ಯೂದ ಗೋಪುರದ ಸಿಂಹವಾಗಿದೆ ಅಂತ ನಮ್ಮ ಹತ್ರ ಮಾತಾಡಿದೆ. ಓ ದೇವರೇ, ನಿನ್ನನ್ನು ಘನಪಡಿಸ್ತೀನಿ. ನನಗೂ ಕೂಡ ಹೇಳೋದಕ್ಕೆ ಕೃಪೆಯನ್ನು ಕೊಟ್ಟೆ. ನಿನ್ನನ್ನು ಕೊಂಡಾಡ್ತೀನಿ ರಾಜ. ಈ ಮಕ್ಕಳು ಕೂಡ ಇದನ್ನು ಕೇಳಿ ನಿನ್ನಲ್ಲಿ ತೃಪ್ತಿ ಹೊಂದಿದ್ದಾರೆ. ಇವರನ್ನು ಕೂಡ ಆಶೀರ್ವದಿಸಿದ್ದೇವ ಹೇಳಿ. ದೇವರು ಈ ಸಭೆಯನ್ನ ಯಾರು ಕೊಟ್ಟರು ನಿಮ್ಗೆ ಹೇಳಿ? ಮನುಷ್ಯರ ದೇವರ? ಅದಕ್ಕೂ ಕೂಡ ದೇವ್ರನ್ನ ಕೊಂಡಾಡ. ಮತ್ತೆ ಒಂದು ರಹಸ್ಯಗಳನ್ನ ತಿಳಿಸೋ ಸ್ಥಳ, ಮನುಷ್ಯನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ನೀವು ದೇವ್ರನ್ನ ಮಹಿಮೆ ಪಡಿಸ. ಹಾಸ್ಟೆಲ್ನಲ್ಲ, ಈ ಸ್ಥಳನ ಅಲ್ಲ. ಎಲ್ಲೆಲ್ಲೋ ಇದ್ರಿ, ಏನೇನೋ ಮಾಡ್ತಾ ಇದ್ರಿ, ಎಲ್ಲೆಲ್ಲೋ ತಂದು ದೇವ್ರು ಇಲ್ಲಿ ಕೂರಿಸ್ಕೊಂಡು ಬಾ ಮಗಳೇ, ಬಾ ಮಗನೇ, ನೀನ್ ಇರೋದು ಇಲ್ಲಲ್ಲ, ನೀನ್ ಕೇಳ್ತಾ ಇರೋದು ಏನು ಅಲ್ಲ, ಬಾ ನೀನ್ ಇನ್ನು ಮೇಲೆ ಬಾ. ಸ್ವಲ್ಪ ಏನಂತಾನೆ? ಮೇಲೆ ಬಾ. 4 ಹತ್ರ ಪ್ರಕಟಣೆ ಗ್ರಂಥದಲ್ಲಿ ಹಂಗಂತಾನೆ, ಸ್ವಲ್ಪ ಮೇಲೆ ಬಾ, ಇನ್ನು ಮೇಲೆ ಬಾ. ಇನ್ನೂ ಪರಲೋಕ ಬೇರೆ ಬೇರೆ ಡಿವಿಷನ್ಸ್ ತೋರಿಸ್ತೀನಿ, ಶೆಲ್ಸ್ ನ ತೋರಿಸ್ತೀನಿ, ಫ್ಲೋರ್ಸ್ ನ ತೋರಿಸ್ತೀನಿ. ಸ್ತುತಿ, ಘನ, ಮಾನ, ಮಹಿಮೆ, ಪ್ರಭಾವ, ಘನತೆ, ಸ್ತೋತ್ರ ನಿನಗೆ ಸಲ್ಲಿಸುತ್ತ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ. ಆಮೆನ್. ಆಮೆನ್.